ಒಂಬತ್ತು ವ್ಯಜ್ಯದ ಇಂಬುಗಳ ಬಲಿಗುತ್ತ ತುಂಬಿದ ಸುಸುಮ್ನೆಯೊಳು ಘನವ ನೋಡಲ್ಕೆ ಕುಂಭದೊಳು ಅಮೃತ ಸುರಿದವು ಆರು ಮುಖದ ಮುತ್ತು ನೀರೊಳಗೆ ಇರಿಸಲ್ಕೆ ನೀರಳಿದು ಮುತ್ತು ಉಳಿಯಲು ಆ ಮುತ್ತ ಸೇರಿಸಿದೆ ನೆನ್ನಯ ಉರದಲ್ಲಿ ಉಪ್ಪರದ ಗುಡಿಯ ಮೇಲೆ ಸರ್ಪವದು ಹೆಡೆಯತ್ತಿ 70 ಪುರವ ಅಗಿದುಂಡು ದಣಿಯದೆ ಕಪ್ಪೆಯ ಶಿರವ ಮುರಿಯಿತ್ತು ಹಿತ್ತಲ ಬಾಯಿಲ ತೆರೆದು ಸತ್ತವನ ಎಚ್ಚರಿಸಿ ಹೆತ್ತಮ್ಮನ ಕರವ ಪಿಡಿಯಲ್ಕೆ ಅವಳೀಗ ಇತ್ತಳೈ ತನ್ನ ಪದಕವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸಿ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ. ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ಮನುಕುಲದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು, ಇಷ್ಟಲಿಂಗ ಜನಕ, ಸಮಾನತೆ ಹರಿಕಾರ, ಕ್ರಾಂತಿಯೋಗಿ, ಕಾಯಕಯೋಗಿ, ಸ್ತ್ರೀ, ದಲಿತ, ಪತಿತ, ಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗದ್ಗುರು ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ಜಗದ್ಗುರುಗಳು ಪ್ರವಚನ ಪಿತಾಮಹ ಪರಮ ಪೂಜ್ಯರಾದಂಥ ಶ್ರೀ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನಕ್ಕೆ ಹಣೆಮಣೆದು ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯ ದಿವ್ಯ ಚೇತನಕ್ಕೆ ಹಣೆಮಣೆದು ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸತ್ಯ ವಿಚಾರಧಾರೆಗಳಿಗೆ ಶಿರವಾಗಿ ಇಂದು ಕಲ್ಯಾಣ ಹೆಬ್ಬಾಳದಲ್ಲಿ 14ನೇ ದಿನದ ಪ್ರವಚನ, ಶ್ರಾವಣ ಮಾಸದ ಪ್ರಯುಕ್ತ ಅಕ್ಕ ಮಹಾದೇವಿ ತಾಯಿಯವರ 14ನೇ ದಿನದ ಪ್ರವಚನ. ಈ ಪ್ರವಚನಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಈ ಬಸವಶ್ರೀ ಕಮಿಟಿಯ ಎಲ್ಲ ಪದಾಧಿಕಾರಿಗಳಲ್ಲಿ, ಈ ಪ್ರವಚನದಲ್ಲಿ ಭಾಗಿಯಾಗುತ್ತಿರುವಂಥ ಎಲ್ಲ ಬಸವ ಸ್ವರೂಪದ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇವತ್ತ ಬಹಳ ವಿಶೇಷವಾದಂತಹ ದಿನ ಅಂದ್ರೆ ಜಗದ್ಗುರು ಶ್ರೀ ಸಿದ್ಧಾರೂಢರ ಸ್ಮರಣೋತ್ಸವ. ಇವತ್ತು ಹುಬ್ಬಳ್ಳಿ ಒಳಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಸಿದ್ಧಾರೂಢರು 1836 ಮಾರ್ಚ್ 26ರಂದು ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಗುರುಶಾಂತಪ್ಪ, ತಾಯಿಯವರ ಹೆಸರು ದೇವಮಲ್ಲಮ್ಮ. ಇವರು ಪೂರ್ವಾಶ್ರಮದ ಹೆಸರು ಸಿದ್ದಪ್ಪ ಅಂತಿದ್ರು. ಅವರಿಗೆ ಮುಂದೆ ಸಿದ್ಧಾರೂಢರು ಗೊತ್ತು. ಲಿಂಗಾಯತ ಧರ್ಮದ ಸರ್ವಶ್ರೇಷ್ಠ ಶರಣರಲ್ಲಿ ಇವರು ಒಬ್ಬರು. ಇವ್ರಿಗೆ ಬಹಳ ಚಿಕ್ಕವರಿರುವಾಗೆ 8-10 ವರ್ಷಕ್ಕೆ ಇವ್ರಿಗೆ ಇಷ್ಟಲಿಂಗ ದೀಕ್ಷೆ ಆಗಿರ್ತೈತಿ. ಆದ್ರೆ ಈಗ ಇನ್ನಂತೆ ನಮ್ಮ ಅಪ್ಪಗಳೆಲ್ಲ ದೀಕ್ಷೆ ಕೊಡ್ತಾರಲ್ಲ, ಹಾಗೆಲ್ಲ ದೀಕ್ಷೆ ಕೊಡಂತ ಇದ್ದಿಲ್ಲ. ಕೆಲವೊಬ್ರು ಇವ್ರು ಅಷ್ಟೇ ದೀಕ್ಷೆ ಕೊಡ್ಕೋಬೇಕಾಗಿತ್ತು. ಅಂದ್ರೆ ಕೆಲವೊಂದು ಜಾತಿಯವರು ಮಾತ್ರ ದೀಕ್ಷೆ ಕೊಡಬೇಕು, ಅವ್ರು ಅಷ್ಟೇ ಗುರುಗಳು. ಅವು ಉಳಿದವ್ರೆಲ್ಲರೂ ಅವ್ರು ಯಾರು ಪಂಚಮಸಾಲಿ ಇರಲಿ, ಬಡ್ಡಿಯಾರು ಇರಲಿ, ಪತ್ತಾರು ಇರಲಿ, ಗಾಣಿಗ್ಯಾರು ಇರಲಿ, ಏರ್ ಬೇಕಾದ್ರೂ ಇರ್ಲಕ್ಕ, ಅವ್ರು ಅಷ್ಟರು ತೆಳಗ ಇದೊಂದು ಜಾತಿಯರು ಯಾವತ್ತೂ ಮೇಲ ಅನ್ನೋಂಥ ಒಂದು ವ್ಯವಸ್ಥೆ ಇತ್ತು. ಅಂತಹ ಸಮಯದಲ್ಲಿ ಈ ಸಿದ್ಧಾರೂಢರು ಅಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರವರು. ಅವಾಗ ಅವ್ರ ಗುರುಗಳು ಅವ್ರಿಗೆ ದೀಕ್ಷೆ ಮಾಡಿದ್ರು. ದೀಕ್ಷೆ ಮಾಡಿ ಇವರು ಯಾರು ಬೇಕಾದವ್ರು ದೀಕ್ಷೆ ತೊಗೊಂಡವ್ರು ಸಾಧನೆ ಮಾಡ್ಕೊತ ಹೋದ್ರೆ ಅವ್ರಂತಕ್ಕೆ ಆ ದೈವಿ ಶಕ್ತಿ ಅದು ಅವ್ರಂತಕ್ಕೆ ತುಂಬ್ಕೋತ ಹೋಗಿರ್ತೈತಿ. ದೈವಿ ಶಕ್ತಿ ತುಂಬ್ಕೋತ ಹೋಗೋದ್ರಿಂದ ಅವ್ರು ಏನಂತಾರ ಅದೇ ಆಕೈತಿ, ಅವ್ರು ಏನು ಅನ್ಕೋತಾರ ಅದೇ ಆಕೈತಿ. ಇಂಥ ಒಂದು ಶಕ್ತಿ ಎಲ್ಲಾರ್ಗೂ ಬರ್ತೈತಿ. ಅದು
ಅವರು ಆ ಗುರುಗಳು ಏನು ಹೇಳಿದ್ರಲ್ಲ ಆ ಪ್ರಕಾರ ಲಿಂಗ ಪೂಜೆಯನ್ನು ಮಾಡ್ಕೊಂಡು ಲಿಂಗ ನೋಡ್ಕೋತ ಲಿಂಗಾನುಸಂಧಾನದಿಂದ ಅವ್ರು ಇದು ಮಾಡ್ಕೋತದಂಗೆ ಅವ್ರು ಮುಂದೆ ಸ್ವಲ್ಪ ಒಂದು 2, 3, 4 ವರ್ಷ ಅವ್ರಿಗೆ ದಿವ್ಯತ್ವ ಹೆಚ್ಚಾಕೋತೈತಿ. ಅದನ್ನ ಅಲ್ಲಿಂದ ಎಲ್ಲರೂ ಏನು ಮಾಡಕತ್ತಾರ ಅವ್ರಿಗೆ ಗುರುಗಳೇ ಗುರುಗಳೇ ಗುರುಗಳೇ, ಸಿದ್ದಪ್ಪ ಗುರುಗಳೇ, ಸಿದ್ದಯ್ಯ ಗುರುಗಳೇ ಹಿಂಗೆಲ್ಲ ಕತ್ರು. ಯಾರು ನಾವು ದೀಕ್ಷೆ ಕೊಟ್ಟಂತ ಇರಿದ್ರಲ್ಲ, ಜಾತಿ ವ್ಯವಸ್ಥೆಯಲ್ಲಿ ನಾವು ಮ್ಯಾಲ್ನವರು ಗುರುಗಳು ಅನ್ನಂತವ್ರು ಇದ್ರಲ್ಲ, ಅವ್ರಿಗೆ ತ್ರಾಸ ಆಗತ್. ಅವ್ರು ಬಂದು ಏನ್ರಿ ಅವ್ ದೀಕ್ಷಾ ಮಾಡ್ರಿ, ಅವ ಏನು ಪವಾಡ ಪುರುಷಗೇನ, ಏನೋ ಒಂದಿದ್ದೆ ಆಕೈತಿ ಹಾಂಗಿಲ್ಲ. ಇಲ್ಲ ಕರ್ಕೊಂಬಂದು ಯಾಕೋ ಹಿಂಗೆಲ್ಲ ಮಾಡಕತ್ತೈತಿ. ಇಲ್ರಿಪ್ಪ ನಾ ಏನು ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರು ಯಾರೋ ಸುಮ್ಮನೆ ಏನೋ ಮಂದಿ ಹೇಳ್ತಾರ ಹಂಗಿಂಗಂದ್ರು. ಅಕಸ್ಮಾತ್ ಇನ್ನು ಯಾರಿಗೆ ಕೇಳಿದ್ರಂದ್ರ ಇಲ್ಲಿ ಲಿಂಗ ಕೊಟ್ಟವ್ರು ಯಾರಪ್ಪ ಅಂದ್ರ ನಮ್ಮ ಹೆಸರು ಹೇಳು, ಇದೆಲ್ಲ ಆಪ್ಗಳ ಕರುಣೆಯಿಂದ ಹೇಳು. ಯಾಕಲ್ಲಕ್ರಿ ಹಂಗೆ ಹೇಳ್ತೀನಿ. ಎಷ್ಟು ಅಂದ್ರು ಸಹಿತ ಇದು ಏನೂ ಸಾಧನೆ ಮಾಡಿದ್ದಲ್ಲ, ಗುರು ಅನ್ನೋದು ಏನೂ ಸಾಧನೆ ಮಾಡಿದ್ದಲ್ಲ. ಅದು ಇವ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬಿಟ್ರು. ಇವ್ರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಹೊಳ್ಳಿ ಕಾಡಾಕತ್ರು. ನೀ ಹೆಂಗೆ ಗುರುಗಳಾಗಿ ಬರ್ತೈತಿ, ನೀ ಹೆಂಗೆ ಮಂದಿ ಕಡೆ ನಮಸ್ಕಾರ ಮಾಡ್ಬೇಕು. ನಾ ಮಾಡೋದಿಲ್ರಿ, ನಾವು ಏನು ಬೇಡ ಅಂದ್ರೆ ಸಹಿತ ಮಂದಿ ನಮಸ್ಕಾರ ಮಾಡ್ತಾರ. ನಿಮ್ಗೆ ಹೆಂಗೆ ಮಾಡ್ಕೊಳಕ್ ಬರೋದೇ ಇಲ್ಲ. ನಾವು ಅಷ್ಟೇ ಏನು ಮ್ಯಾಗಿನವ್ರದೇ ಅಲ್ಲ, ನಾವು ಅಷ್ಟೇ ಏನು ಗುರು ಪರಂಪರೆಯಿಂದ ನಾವು ಅಷ್ಟೇ ಮಾಡಿಸ್ಕೋಬೇಕು. ನೀವು ಯಾರು ಗುರುಗಳಾಗಿ ಯೋಗ್ಯ ಇಲ್ಲ, ಮಾಡಬೇಡ. ಹಂಗೆ ಭಾಳ ಕಾಡಕತ್ತಾಣ. ಏನು ಮಾಡಿದ್ರು, ಯಪ್ಪ ನೀ ಎದ್ರ ಸಲ ಕಾಡಕತ್ತಿದ್ರು ಮಗನ, ನಾನೇ ದೀಕ್ಷೆ ಮಾಡಿ ನಾನು ಈ ಲಿಂಗ ಒಂದೇ ಅಲ್ಲ ತಗೋ, ಆ ಲಿಂಗ ತಗೋ, ನಿನ್ನ ಲಿಂಗ ನೀ ಇಟ್ಕೊಂಡ್ಬಿಡಪ್ಪ ಅಂತ ಅವ್ನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಅವತ್ತು ಹೋಗ್ಬಿಟ್ರು. ಇಲ್ಲ ಅಂದ್ರ ಅವತ್ತು ಅವರ ಕಾಡಿರ್ಲಿಕ್ಕಂದ್ರ ಇವತ್ತು ಬಸವ ಪರಂಪರೆ ನಾವೀಗ ಇಷ್ಟೆಲ್ಲ ಬಡದಾಡುವಂಥ ಸಮಸ್ಯೆನೇ ಇರ್ತಿದ್ಲು. ಸಿದ್ಧಾರೂಢರು ಇದೇ ವ್ಯವಸ್ಥೆ ಒಳಗಿದ್ರಂದ್ರ ಇಲ್ಲಿ ಬಡದಾಡುವಂಥ ಸಮಸ್ಯೆನೇ ಇದ್ರು. ಅವ್ರು ಮುಂದೆ ಬಂದರು. ಆ ಸಾಧನೆಯನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಿತ್ತು ಅವ್ರಿಗೆ. ಇಷ್ಟಲಿಂಗಾರ್ಚನೆ, ಪ್ರಾಣಲಿಂಗಾರ್ಚನೆ, ಭಾವಲಿಂಗಾರ್ಚನೆ ಗೊತ್ತಾಗಿತ್ತು. ಇಷ್ಟಲಿಂಗ ಇಲ್ಲ ಅಂದ್ರೂ ಸರ್ ಪ್ರಾಣಲಿಂಗಾರ್ಚನೆ, ಭಾವಲಿಂಗಾರ್ಚನೆ ಮಾಡುವ ವಿಧಾನಗಳು ಗೊತ್ತಾಗಿದ್ದು. ಅವ್ರು ಆ ಥರ ಸುಮ್ಮನೆ ಸಾಧನೆ ಮಾಡ್ಕೋತ ಹೋಗ್ಬಿಟ್ರು. ಅವತ್ತೇ ಊರು ಬಿಟ್ಟವರು. ಇಡೀ ಜೀವನದೊಳಗೆ ಅವ್ರು ವಾಪಸ್ ತಮ್ಮ ಊರಿಗೆ ಹೋಗಲಿಲ್ಲ. ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಎಲ್ಲ ಕಡೆ ಸುತ್ತಾಡಿದರು. ಎಲ್ಲ ಸಂತರು, ಮಹಾಂತರು, ಜ್ಞಾನಿಗಳು ಎಲ್ಲರ ಕಡೆ ತಿರುಗಾಡಿ ಎಲ್ಲ ಕಡೆಯಿಂದ ಜ್ಞಾನ ತಗೊಂಡು ಎಲ್ಲ ವೇದ ಜಗತ್ತಿನ ಏನು ಜ್ಞಾನ ಐತಲ್ಲ ಎಲ್ಲ ತಾತ್ವಿಕ ಜ್ಞಾನಗಳನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಹಿಂಗೆ ಬಂದಾಗ ಈ ಹುಬ್ಬಳ್ಳಿ ಭಾಗದೊಳಗೆ ಬಂದಾಗ ಇಲ್ಲೆಲ್ಲ ಸುತ್ತಾಡಿ ಹೋಗ್ಯಾರ ಅವರೆಲ್ಲ. ಹುಬ್ಬಳ್ಳಿ ಭಾಗದಾಗ ಬಂದಾಗ ಅಲ್ಲಿ ಭಕ್ತ ಪರಂಪರೆಯವರು ಕಲ್ಯಾಣದೊಳಗೆ ಹೆಂಗದಿರಲ್ಲ, ಇಲ್ಲಿ ಕಲ್ಯಾಣ ಹೆಬ್ಬಾಳದವರು ಅಂತ ಒಳ್ಳೆಯವರೆಲ್ಲ ಭಕ್ತರೆಲ್ಲರೂ ಕೂಡಿ ಏನು ಮಾಡಿದ್ರು ಅಂದ್ರೆ, ಯಪ್ಪ ನೀ ಎಲ್ಲಿಗೂ ಹೋಗಬೇಡಪ್ಪ, ನೀ ಇಲ್ಲೇ ಇರುವಪ್ಪ ಅಂತ ಎಲ್ಲರೂ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಹುಬ್ಬಳ್ಳಿ ಒಳಗೆ ಉಳಿಸ್ಕೊಂಡ್ಬಿಟ್ರು. ಸಿದ್ಧಾರೂಢರಂದ್ರ ಭಾಳ ದೊಡ್ಡ ತಪಸ್ವಿಗಳು. ಅವ್ರಿಗೆ ಆರೂಢರು ತರ ಆರೂಢರತ್ತು ಮತ್ತೆ ಯಾರಿಗೆ ಕರೀಲ್ಲ. ಆ ಅಂದ್ರೆ ಅವಂಗ ಆ ಅಂದ್ರೆ ಪರಮಾತ್ಮ. ಆ ರೂಢಿಯಲ್ಲಿರೋರು ನಾವೆಲ್ಲ ಏನದೇ ಅಲ್ರಿ, ಈ ರೂಢಿಯಲ್ಲಿರೋರು. ನಮ್ಮವ್ವ ಹೇಳ್ತಾರ, ತನುವಿನ ಭಾವದಲ್ಲಿ, ಇಂದ್ರಿಯ ಭಾವದಲ್ಲಿ, ಧನದ ಭಾವದಲ್ಲಿ, ಸಂಪತ್ತಿನ ಭಾವದಲ್ಲಿ, ಈ ಭಾವದಾಗಿರೋರು ನಾವು. ಈ ರೂಢಿ ಒಳಗಿರೋರು ಅವರು ಆ ರೂಢಿ ಒಳಗಿರೋರು, ಪರಮಾತ್ಮನ ರೂಢಿ ಒಳಗಿರೋರು ಅವರು. ಆ ರೂಢರು ಅಂದ್ರೆ ಪರಮಾತ್ಮನ ಸರಿಸಮಾನ್ರಿ. ಪರಮಾತ್ಮ ಬೇರೆ ಅಲ್ಲ, ಆ ಸಿದ್ಧಾರೂಢರು ಅಂದ್ರೆ ಬೇರೆ ಅಲ್ಲ ಅಂತ ದೊಡ್ಡ ಸಾಧನೆಯನ್ನು ಮಾಡ್ರಿ ಸಿದ್ಧಾರೂಢರು. ಅವರು ಏನು ಅಂತಾರಲ್ಲ, ಅವ್ರು ಏನಂತಾರ, ಅವ್ರು ಏನು ಸಂಕಲ್ಪ ಮಾಡ್ತಾರೆ ಅದೇ ಆಗಿ ಹೋಗ್ತಿತ್ತು. ಅವ್ರು ಎಂಥ ತಪಸ್ವಿಗಳಂದ್ರೆ ಮುಂದೆ ಬಂದಂಗೆ ಗೊತ್ತಾಯ್ತು. ಮಾತಾಡೋದು ಮುಗಿತಾವ, ಮುಂದೆ ಬಂದಂಗ ಗೊತ್ತಾಯ್ತು. ನೋಡ ಮತ್ತೆ ಇಲ್ಲಿಯವ್ರಿಗೆ ಹುಟ್ಟಿಯವ್ರು ಇವ ನಮ್ಮವಲ್ಲ ಮರ, ನಮ್ಮ ಜಾತಿಯವ ಅಲ್ಲಿವ, ಇಷ್ಟು ಬೆಳೆದು ಪರಮಾತ್ಮನ ಸ್ವರೂಪರೇ ಆಗ್ಯಾರ ಅಂದ್ರು ಸಹಿತ ನಮ್ಮ ಜಾತಿಯವ ಅಲ್ಲ ಅನ್ನೋ ಸಲಗಿ ಅವ್ರು ಹಿಂಗೆ ಕುತ್ಕೊಂಡು ಧ್ಯಾನ ತಪಾಸ್ ಮಾಡೋತ್ನ ಒಂದ್ ಸರ್ಪಿ ಅಂತ ತಂದು ತಲೆ ಮೇಲೆ ಬೆಂಕಿ ಇಟ್ಬಿಡ್ತಾರೆ. ಒಂದು ಬೆಂಕಿ ಕೆಂಡಾಗೊಟ್ಟು ಹಿಂಗೆ ತೊಗೊಂಡು ಬುಡ್ಚಿಲೆ ತೊಗೊಂಬಂದು ಹಿಂಗೆ ಕುಳ್ಳಲೆ ತೊಗೊಂಬಂದು ತಲೆ ಮೇಲೆ ಇಟ್ಬಿಡ್ತಾರೆ. ಅದ್ರ ಕಡೆ ದೇಹ ಭಾವನೆ ಅನ್ನೋದು ಇರೋದಿಲ್ಲ. ನಮ್ಮ ತಾಯಿ ಹೇಳ್ತಲ್ಲ, ದೇಹ ಭಾವನೆ ಇರೋದಿಲ್ಲ. ಅವ್ರು ಸುಮ್ಮನೆ ಹಂಗೆ ಕೂತ್ಕೊಂಡ್ಬಿಟ್ಟಿದ್ರು. ಅದನ್ನು ಮತ್ತೊಬ್ರು ನೋಡಿದ್ರು, ಅಯ್ಯೋ ಹಿಂಗೆ ಗೊತ್ತ ತೆಗೆದೋಗಿದ್ರು. ಅವ್ರಿಗೆ ಏನು ಒಂದು ರೋಮ ಸಹಿತ ಸುಟ್ಟಿದ್ದಿಲ್ಲ. ಅಂತ ಮಹಾನ್ ತಪಸ್ವಿಗಳು, ದೈವಿ ಪುರುಷರಾದರೂ ಸಹಿತ ಈ ಜಾತಿ ವ್ಯವಸ್ಥೆ ಅನ್ನೋದು ಬಹಳ ಕೆಟ್ಟ. ಆ ಜಾತಿ ವ್ಯವಸ್ಥೆ ಭಾಳ ಕೆಟ್ಟ ಐತಿ. ಅವರು ಭಾಳಷ್ಟು ಜನ ಶಿಷ್ಯರನ್ನು ಹೊಂದಿದ್ರು. ಅವ್ರ ಶಿಷ್ಯಂದ್ರಲ್ಲಿ ಎಲ್ಲ ಸಮಾಜದವ್ರು ಇದ್ರು. ಮತ್ತು ಇವತ್ತಿನವರೆಗೂ ಸಿದ್ಧಾರೂಢ ಪರಂಪರೆಯೊಳಗೆ ಎಲ್ಲ ಸಮಾಜದವರು ಗುರುಗಳಾಗ್ಯಾರ, ಎಲ್ಲ ಸಮಾಜದವರು ಭಕ್ತರದಾರ. ಅಂಥ ಒಂದು ವ್ಯವಸ್ಥೆಯನ್ನು ಭಾಳ ಈ ಬಸವಣ್ಣನವ್ರು ಏನು ಹೇಳಿದ್ರು, ಶರಣರು ಏನು ಹೇಳಿದ್ರಲ್ಲ, ಆ ಶುದ್ಧವಾದ ಮಾರ್ಗದಲ್ಲಿ ಬದುಕಿದರು ಅಂದ್ರೆ ಸಿದ್ಧಾರೂಢರು. ಅವ್ರ ಶಿಷ್ಯಂದ್ರು ನೋಡ್ರಿ, ಕಬೀರ್ ದಾಸರು ಅಂತ ಬರ್ತಾರೆ. ಅಂದ್ರೆ ಇಲ್ಲಿ ಕರ್ನಾಟಕದ ಕಬೀರ್ ದಾಸರು, ಅವರು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವರು. ಈ ಕಬೀರ್ ದಾಸರು ಅಂದ್ರೆ ಇವ್ರು ಗುರುಭಕ್ತಿ ಅನ್ನೋದು ಎಂತ ಇತ್ತಂದ್ರಿ, ಇವ್ರು ಗುರುಭಕ್ತಿ ಅನ್ನೋದು ಎಂತ ಇತ್ತಂದ್ರೆ ಪ್ರವಚನ ಮಾಡ್ತಿದ್ರು. ಇವ್ರು ಅದ್ವೈತ, ನಾವೆಲ್ಲ ಅದ್ವೈತಿಗಳೇ. ಅದ್ವೈತ ಅಂದ್ರೆ ಇದು ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ,
ಮನುಷ್ಯನೇ ಸಾಧನೆ ಮಾಡಿ ದೇವರಾಗಬಹುದು, ಒಂದು ಆಗಬಹುದು. ಇದು ಅದ್ವೈತ. ದೇವರ ಇವ್ರು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತ ಅನ್ನೋದು ಅದ್ವೈತ. ಇದನ್ನ ಹೇಳ್ತೀವಿ. ಒಂದ್ ದಿವಸ ಸಂಜೆ ಪ್ರವಚನ ಮಾಡೋದನ್ನ ಹೇಳಿದ್ರು. ಭಾಳ ಚೆನ್ನಾಗಿ ಅದ್ವೈತ ಪ್ರವಚನ ಮಾಡಿದ್ರು. ಮಾಡಿದು ಒಂದು ಪ್ರಸಾದ ಮಾಡೋ ಟೈಮ್ನಾಗ ಬಂದು, ಕಬೀರ ಹೆಂಗಾಯ್ತು ಇವತ್ತು ಪ್ರವಚನ ಅಂದು. ಬುದ್ಧಿ ಮಸ್ತ್ ಆಯ್ತು ನಂದು. ಮತ್ತೆ ಇವತ್ತು ಅದ್ವೈತದ ಬಗ್ಗೆ ಹೇಳಿ ಬರೋಬ್ಬರಿ, ಯಾಕೆ ಬುದ್ಧಿ ಬರೋಬ್ಬರಿ ಹೇಳಿ ನೋಡಿ ಅಂದ. ಅಣ್ಣ ಮರುದಿವ್ಸ ಮುಂಜಾನೆ ಮತ್ತೆ ಮರುದಿವ್ಸ ಸಾಯಂಕಾಲ ಪ್ರವಚನದಾಗ ದ್ವೈತ ಬಗ್ಗೆ ಹೇಳಿದ್ರು. ಇದು ಮನುಷ್ಯನೇ, ಇದು ದೇವರೇ. ಮನುಷ್ಯ ದೇವ್ರ ಹಾಕ್ಬಿಡ್ಲ, ದೇವ್ರೇನೆ, ಮನುಷ್ಯನೇ. ಹಿಂಗೆ ಭಿನ್ನ ಐತಿದು ಜಗತ್ತಿನಾಗ ಯಾಡದು ಹಿಂಗೆಲ್ಲ ಮಾಡಿ ಅವತ್ತು ಚೆನ್ನಾಗಿ ಪ್ರವಚನ ಮಾಡಿ ಸಂಜೆ ಪ್ರಸಾದ ಮಾಡೋತ್ನಾಗ ಕೇಳಿದ್ರು. ಕೇಳೋಣ ಮುದ್ದೆ ಮಸ್ತಾದ ಪ್ರವಚನ ಅದು. ಆಯ್ತು ಹಾಕಲಿಕ್ಕ. ಮತ್ತೆ ಇವತ್ತು ಅದ್ವೈತ ಹೇಳಿಲ್ರಿ ಬುದ್ಧಿ. ಮತ್ತು ನಿನ್ನೆ ಅದ್ವೈತ ಇದ್ದೆ, ಇದು ಇವತ್ತು ನಿನ್ನೆ ಅದ್ವೈತ ಇದ್ದೆ, ಇವತ್ತು ದ್ವೈತ ಇದೆ. ಅಲ್ಲಿ ಮೊದಲು ಸಂಜೆ ಹಾಕಿದ್ರು ವಿಶಿಷ್ಟ ಅದ್ವೈತ ಹೇಳಿದ್ರು. ಹಿಂಗೆ ಬೇರೆ ಯಾವಾಗ ಹೇಳಿದ್ರು. ಅವ ಸಂಜೆನಾಗ ಮತ್ತೆ ಪ್ರವಚನ ಮುಗಿಸ್ಕೊಂಡು ಹೋಗಿ ಪ್ರಸಾದ ಮಾಡೋತ್ನಾಗ ಕೇಳಿದ್ರು, ಕಬೀರ ಪ್ರವಚನ ಹೆಂಗಾಯ್ತು ಇವತ್ತಂದು. ಬುದ್ಧಿ ಮಸ್ತಾಯ್ತು. ಇಲ್ಲ ನಿನಗೇನು ಅನ್ನಿಸ್ತಂದ್ರು. ಬುದ್ಧಿ ನನಗೆ ಭಾರಿ ಆನಂದ ಅನ್ನಿಸ್ತಂದ್ರು. ಏನೋ ಮಗನೇ ನಾಟಕ ಮಾಡಾಕ್ತೀನಿ ಅಂದ್ರೆ ಅವರು. ಅದ್ವೈತ ಹೇಳಿದಾಗೂ ಹೂನೇ ಐತಿ ಮಗನ, ದ್ವೈತ ಹೇಳಿದಾಗೂ ಹೂನೇ ಐತಿ, ವಿಶಿಷ್ಟ ಅದ್ವೈತ ಹೇಳಿದ್ರು ಹೂನೇ ಐತಿ, ಎಲ್ಲದಕ್ಕೂ ಹೂ ಐತಿ, ನಾಟಕ ಮಾಡಕತ್ತೇನಂದ್ರು. ಬುದ್ಧಿ ಅದ್ವೈತ ವಿಶಿಷ್ಟ ಅದ್ವೈತ ಅದು ನನಗೇನು ಗೊತ್ತೈತಿ ಬುದ್ಧಿ, ಅದು ಜಗತ್ನಾಗ ಇಲ್ಲೇ ಇಲ್ಲ ಬುದ್ಧಿ. ನೀವು ಏನು ಐತಿಯಲ್ಲ ಬುದ್ಧಿ ಹಂಗಿರ್ತದ ಜಗತ್ತ ಅಂತ ಹೇಳ್ಬಿಟ್ಟು. ಗುರುಗಳು ಹೆಂಗೆ ಹೇಳ್ತಾರೆ ಹಂಗೆ ದೇವ್ರ ಇರ್ತಾನ. ಅದು ದೇವ್ರಿಗೆ ಏನಾದ್ರು ಇಲ್ಲೇ ಇಲ್ಲ ಬುದ್ಧಿ, ನೀ ಹೆಂಗೆ ಹೇಳ್ತಿ ಹಂಗೆ ಇರ್ತಾನ. ಅವನೇ ಸಿದ್ಧಾರೂಢರ ಕಣ್ಣ ನೀರು ಬರಕತ್ತ. ಏನಪ್ಪ ಎಷ್ಟೊಂದು ನನ್ನ ಮೇಲೆ ಅದಕ್ಕೆ ಇಟ್ಟಾನ ಅಂತಂದು ಮುಂದೆ ಆ ಕಬೀರಾನಂತವ್ರು ಲಿಂಗೈಕ್ಯ ಹಾಕ್ತಾರ. ಲಿಂಗೈಕ್ಯ ಆದಾಗ ಸಿದ್ಧಾರೂಢರು ಅವ್ರ ಜೀವನದೊಳಗೆ ಎಂದೂ ಕಣ್ಣೀರು ಹಾಕೋರಲ್ಲ. ಆ ಕಬೀರದಾಸನ ಶಿಷ್ಯ ಲಿಂಗೈಕ್ಯ ಆದಾಗ ಮುಂದೆ ಕೂತು ಬಿಕ್ಕಿ ಹೇಳಕ್ ಚಾಲು ಮಾಡ್ತಾರೆ. ಅಲ್ಲ ಬುದ್ಧಿ, ತಾವು ವೇದಾಂತಿಗಳು ಮಹಾಜ್ಞಾನಿಗಳು ತಾವ್ ಹೆಂಗ್ ಹೇಳಕತ್ರಿ? ಅಲ್ಲೋ ಜಗತ್ತಿನ ಯಾರಾದ್ರೂ ಸಿಗ್ತಾರೋ, ಪರಮಾತ್ಮನೇ ಸಿಗ್ತಾನ. ಆದ್ರೆ ಇಂಥ ಕಬೀರ್ ಸಿಗುದಿಲ್ಲೋ ನನಗೆ ಅಂತ ಅಷ್ಟೊಂದು ದುಃಖ ಪಡ್ತಿದ್ರು. ಅಂತ ಕಬೀರದಾಸರು ಅವ್ರ ಶಿಷ್ಯರು. ಆಮೇಲೆ ಕಮಲಾದೇವಿ ಅನ್ನೋರು, ಇವ್ರಿಗೆ ಮರಾಠ ಸಮಾಜದವ್ರಿಗೆ. ಈಗೆಲ್ಲ ಇವರು ಮಹಾರಾಷ್ಟ್ರದೊಳಗೆ ಆಯಿ ಅಂತಾರೆ ಅವ್ರಿಗೆ. ರುಕ್ಮಾಬಾಯಿ ಅನ್ನೋರು ಮರಾಠ ಸಮಾಜದವರು. ಗುರುನಾಥರೂಢರು ಈ ಊರಿಗೆ ಬಂದು ಹೋಗ್ಯಾರ. ಈಗ ನಾವೇನು ಅಲ್ಲಿ ಮ್ಯಾಗಲೇ ಇದಲ್ಲ, ಅಲ್ಲಿ ಎಲ್ಲ ಮ್ಯಾಗದ್ ಬಂದು ಹೋಗ್ಯಾರತ್ತೆ, ಇಲ್ಲೆಲ್ಲ ಬಂದು ಹೋಗ್ಯಾರತ್ರ ಗುರುನಾಥರೂಢರು ಅವ್ರ ಶಿಷ್ಯರೊಳಗೆ. ಆಮೇಲೆ ಸಿದ್ಧಾರೂಢರ ನಂತರ ಮುಂದೆ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋದವರೇ ಗುರುನಾಥರೂಢರು. ಸಿದ್ಧಾರೂಢರು ಲಿಂಗೈಕ್ಯ ಆಗೋ ಸಮಯದೊಳಗೆ ಹೇಳಿದ್ರತ್ತ, ಗುರುನಾಥ ನಾ ಮಾತಾಡಿ ಕೆಟ್ಟಿನಿಪ್ಪ, ನೀವು ಒಟ್ಟೆ ಮಾತಾಡಬೇಡ ಅಂದಿರ್ತ. ಹಿಂಗಾಗಿ ಅವರು ಇಡೀ ಜೀವನದಲ್ಲಿ ಮಾತಾಡಲಿಲ್ಲ ಅಂತ ಒಂದು ಪ್ರತೀತಿ. ಕಲ್ಯಾಣ ಹೆಬ್ಬಾಳದೊಳಗೆ ಏನೋ ಮಾತಾಡಿದ್ರ ಮಾನ್ಯ ನಮ್ಮ ಅಪ್ಪ ಅವ್ರು ಹೇಳಿದ್ರು. ಹಂಗ ಗುರುನಾಥರೂಢರು ಆ ಗುರುಗಳು ಏನು ಹೇಳಿದ್ರು ಅದನ್ನೇ ಪಾಲಿಸ್ಬಿಟ್ರು. ಈಗ ನಾವು ಹಂಗೆ ಪಾಲಿಸ್ತಾರನ್ರಿ? ನಮ್ಮ ಮುಂದೆಲ್ಲ ಹ್ಞೂ ಅಂತೀರಿ. ಅಲ್ಲಿ ಮತ್ತೆ ನಾವು ಹೊಳ್ಳಿ ಹೋಗೋಣ ಮತ್ತೆ ಕಡೆ ಕಮಿಟಿಯವ್ರ ಮುಂದೆ ಬಂದು ನಮ್ಮ ಗುರುಗಳು ನಮ್ಗೆ ಹಂಗೆ ಹೇಳಿದ್ರು, ಅದು ತೆಗಿ ಅಂದ್ರು. ಏನು ಸಂಬರ ಗುಂಡು ಹೋಗೋದ್ಬಿಟ್ಟು ಇವನ್ನೇನು ಸ್ವಾಮಿ ಕಿರಿಕಿರಿ ಕಾಣಕ್ಕೆ ಚಲೋ ಮಾಡ್ತೀವಿ. ಹಂಗೆ ಗುರುವಿನ ಮೇಲೆ ಅಂಥ ಭಕ್ತಿ ಅಂಥ ನಿಷ್ಠೆ ಇದ್ದಂಥವ್ರಿದ್ರು. ಆಮೇಲೆ ಮುಕ್ತಾನಂದರು, ಶಿವಪುತ್ರ ಸ್ವಾಮಿಗಳು, ಅಭಿನವ ಶಿವಪುತ್ರ ಸ್ವಾಮಿಗಳು, ಶಿವಪುತ್ರ ಪರಂಪರೆ ಸ್ವಾಮಿಗಳು, ಸ್ವಾಮಿ ಬಳ್ಳಿಯಪ್ಪನವರು, ಆತ್ಮಾನಂದ ಸ್ವಾಮಿಗಳು, ಇಂಥ ಒಂದು ದೊಡ್ಡ ಲಿಸ್ಟ್ ಐತೆ ಅವ್ರದ್ದು. ನಮ್ಮ ಅತನಿ ಶಿವಯೋಗಿಗಳು ಅವರು ಇವರೆಲ್ಲ ಸಮಕಾಲೀನರು, ಒಂದೇ ಸಮಾನ ವಯಸ್ಸಿನ ಸಮಕಾಲೀನರು. ಅದಕ್ಕೆ ಮೊನ್ನೆ ಒಂದಿರೋ ಪಂಡಿತರು ಅಲ್ಲಿ ಶಾಸ್ತ್ರಾರ್ಥವನ್ನು ಚರ್ಚೆ ಮಾಡಕ್ ಬಂದಾಗ ಸಿದ್ಧಾರೂಢರು ಏನೋ ನನಗೇನು ಗೊತ್ತಾಗಿತ್ತಪ್ಪ, ಅಲ್ಲಿ ಅತನಿ ಶಿವಯೋಗ ಯಾರು ಬಂದಾರಿಲ್ಲ, ಬರ್ರಿ ವ್ಯಾಳೆ ಬಾಳಗೈತಿ, ಪ್ರಸಾದ ಮಾಡ್ರಿ, ಪೂಜೆ ಮಾಡ್ಕೊಡ್ರಿ, ಪ್ರಸಾದ ಮಾಡಿ ವಿಶ್ರಾಂತಿ ಮಾಡ್ರಿ, ಇದನ್ನ ಹೇಳಿದ್ರು. ಅಲ್ಲಿಂದ ಒಂದು 4-5 ದಿವಸ ಕಸ ಹಸಿರು ಹೋದ್ರು. ಹೊಳ್ಳಿ ಏನ್ರಿ ಅಂಥವ್ರ ಕಳಿಸಿರಿ ಅಂದ್ರು. ಅವ್ರು ಏನ್ರಿ ಹೇಳಿದ್ರು ಅಂದ್ರು. ಅವ್ರು ಏನ್ರಿ ಬರ್ರಿಪ್ಪ ವ್ಯಾಳೆ ಬಾಳಗೈತಿ, ಸ್ನಾನ ಮಾಡ್ರಿ, ಪೂಜೆ ಮಾಡ್ಕೊರಿ, ಪ್ರಸಾದ ಮಾಡ್ರಿ. ಅಲ್ಲಪ್ಪ ಇದನ್ನ ಹೇಳೋದು, ಇದನ್ನ ಬಿಟ್ಟು ಮತ್ತೊಂದು ಏನು ಹೇಳೋದು ಜ್ಞಾನ ಅಂದ್ರು. ಈ ಜ್ಞಾನ ಹೇಳ್ತೀನಿ ಆಯ್ತು 9 10 ಹಂಗೆ ಹೇಳ್ಕೊತ ಕೂತ್ರಿ ಎಲ್ಲಾರ ಗತಿ ಏನು? ಇದ ಜ್ಞಾನಪ್ಪ, ಇದೇನು ತಿಳ್ಕೊಂಡು ಹೋಗುತ್ತೆ ಅಂದ್ರೆ ಇವರೆಲ್ಲ ಸಮಕಾಲೀನರು, ಅಂತ ಮಹಾನ್ ಜ್ಞಾನಿಗಳಾಗಿದ್ರು. ಸಿದ್ಧಾರೂಢರು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಈ ಏನು ಹೆಚ್ಚು ಕಡಿಮೆ ಈ ದಕ್ಷಿಣ ಭಾರತದಲ್ಲಿ ಅರ್ಧ ಭಾರತದೊಳಗೆ ಇಂಥ ಊರಾಗ ಸಿದ್ಧಾರೂಢರು ಮಠ ಇಲ್ಲ ಅನ್ನಂಥದಿಲ್ಲ. ಎಲ್ಲ ಊರಾಗೂ ಸಿದ್ಧಾರೂಢರು ಒಂದಿಲ್ಲ ಒಂದು ಮಠಗಳು ಅದೇ ಅದಾವು. ಅಷ್ಟೊಂದು ಬಹಳ ಎತ್ತರಕ್ಕೆ ಬೆಳೆದಾರ. ಅವ್ರದೇ ಆದಂಥ ಒಂದು ಸಿದ್ಧಾರೂಢ ಆರೂಢ ಪರಂಪರೆ ಅನ್ನಂಥದೇ ಒಂದು ವ್ಯವಸ್ಥೆಯನ್ನು ಬೆಳೆಸ್ಕೊಂಡು ಬಂದಾರ. ಮತ್ತು ಇವರು ಬಹಳ ದೊಡ್ಡ ಪವಾಡ ಪುರುಷರಾಗಿದ್ದರು. ಇವ್ರ ಪವಾಡಗಳು ಅಂದ್ರೆ ಹೇಳಲಾಕ ಅಸಳ. ಅವು ಏನು ಅವ್ರ ಪವಾಡಗಳು ಅವ್ರ ಪ್ರತಿಕ್ಷಣ ನೋಡ್ದು ಹೋಗ್ಬಿಡ್ತಿದ್ವು. ಅಂತ ಒಂದು ಸಣ್ಣ ಒಂದು ಪವಾಡ ಹೇಳ್ಬೇಕು ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕದೊಳಗೆ ಒಂದು ಮೂರಕಬಾವಿ ಅಂತ ಒಂದು ಊರೈತಿ. ಗೊತ್ತಿರೋ ಮೂರಕಬಾವಿ ಅಂತ ಊರೈತಿ. ಆ ಊರನವರು
ಮುರ್ಕಿಬಾವಿ. ಮುರ್ಕಿಬಾಯಿ ಊರನವ್ರು ಎಲ್ಲರೂ ಹಿಂಗೆಲ್ಲ ಹಿರಿಯರು ಕೂಡಿ ಏನ್ ಮಾಡಿದ್ರು, ಸಿದ್ಧಾರೂಢ್ರಿ ಸ್ವಲ್ಪ ಜಾತ್ರೆ ಕರ್ಸೋಣಪ್ಪ ನಮ್ಮ ಊರಿಗೆ ಅಂದ್ರು. ಅಲ್ಲೆಲ್ಲಾರು ಕಮಿಟಿಯವ್ರು ಅಂದ್ರು, ಅಲ್ಲೋ ಮರ ನಮ್ದು ಶಿವರಾತ್ರಿಗೆ ಜಾತ್ರೆ, ಶಿವರಾತ್ರಿಗೆ ಹುಬ್ಬಳ್ಳಿ ಸಿದ್ಧಾರೂಢ ಮಠದಾಗ ದೊಡ್ಡ ಜಾತ್ರೆ ಇರ್ತೈತಿ, ನಾವು ಹೊಟ್ಟೆ ಹ್ಯಾಂಗಾರ ಮಾಡೋದು ನಮ್ಮ ಊರಿಗೆ ಕರ್ಸೋದು, ನಾವು ಮುರ್ಕಿಬಾವಿಯವ್ರು ಸಿದ್ಧಾರೂಢ ಮಠ ಮಾಡಿ ಇದು ಮಾಡಿ ಹೊಟ್ಟೆ ಅವ್ರಿಗೆ ಕರ್ಸೋದು ಎಲ್ಲಾರು ಕುಡಿಯೋಕೆ ಹೋದ್ರಿ ಅವರು 30-45 ಜನ ಎಲ್ಲಾರು ಹೋಗಿ ಸಾಷ್ಟಾಂಗ ಹಾಕಿದ್ರು ಮಾಡಿ ಅವ್ರು ಬುದ್ಧಿ ಬರ್ರಿಪ್ಪ ಬರ್ರಿ ಅವ್ರು ಏನಕ್ಕೆ ನಾವು ಮುರ್ಕಿಬಾವಿಯವ್ರು ಬಂದೇವ್ರಿ, ಆಯ್ತು ಚಲೋ ಆಯ್ತು ಬುದ್ಧಿ ನಮ್ದು ಹಿಂಗೆ ಕಾರ್ಯಕ್ರಮ ಐತ್ರಿ, ತಾವು ಬಂದು ಸಾನ್ನಿಧ್ಯ ವಹಿಸ್ಬೇಕು. ಬರ್ತೀನಿ ಎಂದೈತಿ ಅಣ್ಣ ಹಿಂಗ್ರಿ ಇಂಥ ತಾರೀಖು ಹೇಳ್ಬಿಟ್ರು. ಶಿವರಾತ್ರಿ ಹೇಳಿಲ್ಲ ಅವರು, ಇಂಥ ತಿಂಗಳ ಇಂಥ ತಾರೀಖು ಅಂದ್ರು. ಆಯ್ತಪ್ಪ ಅಂದ್ಬಿಟ್ರು. ಮಗ್ಳಿಗೆ ಶಿಷ್ಯ ಇದ್ದ, ಬುದ್ಧಿ ಹಂಗ ಮಾತು ಕೊಡಕತ್ತೀರಿ, ಅವತ್ತು ಶಿವರಾತ್ರಿ ನಮ್ಮ ಇದ್ರಾಗ ಶಿವರಾತ್ರಿ ಐತಿ, ಜಾಗರಣೆ ಐತಿ, ಕಾರ್ಯಕ್ರಮ ಐತಿ ಅಂದ್ರು. ಅಲ್ಲಿ ಇವನು ಹಿಂಗಲ್ಲಕತ್ತ ನೋಡು, ಬುದ್ಧಿ ನಮ್ಗೆ ಗೊತ್ತಿಲ್ಲ ಅವ್ನು, ನೀವು ಮಾತು ಕೊಟ್ರೆ ಮುಗೀತು, ನಮ್ಮ ಊರಿಗೆ ನೀವು ಬರ್ಬೇಕಂದ್ರೆ ಬರ್ಬೇಕು. ಹಠ ಹಿಡಿದ್ಬಿಟ್ರಿ ಎಲ್ಲರೂ ಹಠ ಹಿಡ್ಬಿಟ್ರು. ಸಿದ್ಧಾರೂಢರು ಅಂದ್ರು, ಇವ ಶಿಷ್ಯ ಇದ್ರ ಅವ್ನ ಕಡೆ ನೋಡ್ತಾರ, ಬುದ್ಧಿ ಇಲ್ಲಿ ದೊಡ್ಡ ಕಾರ್ಯಕ್ರಮ, ಇಡೀ ಜಗತ್ತಿನ ಜನ ಎಲ್ಲ ಇಲ್ಲಿ ಬರ್ತಾರ, ಈ ಮಾತು ಕೊಟ್ಟಿವಲ್ವ ಹೆಂಗ್ ಮಾಡೋದು ಅಂದ್ರು. ಆಯ್ತು ಬುದ್ಧಿ ನಾವು ಕೇಳಂಗಿಲ್ಲ, ನಾವು ದಾರಿ ಕಾಕೋದು ನಿರ್ತೈತಿ, ಇವ್ರು ಮಂದಿ ಎದ್ದು ಪ್ರಸಾದ ಮಾಡ್ಕೊಂಡು ಇವ್ರು ಹೋಗ್ಬಿಟ್ರು. ಹಂಗ ಅವತ್ತು ದೊಡ್ಡ ಕಾರ್ಯಕ್ರಮ ಹುಬ್ಬಳ್ಳಿ ಒಳಗೆ ನಡೆದಿತ್ತು. ದೊಡ್ಡ ಕಾರ್ಯಕ್ರಮ ಅದು, ಮಂಗಳಾರತಿ ಮಾಡೋ ಕಾರ್ಯಕ್ರಮ. ಮಂಗಳಾರತಿ ಮಾಡೋತ್ತೆ ಸಿದ್ಧಾರೂಢರು ಹಿಂಗ್ ಕುತ್ತೇ ಬಿಟ್ಟಿದ್ರು ಅವರು. ಅಲ್ಲಿಂದ ಸಿದ್ಧಾರೂಢರು ಇಲ್ಲಿ ಅದಾರತ್ತೆ ಎಲ್ಲರೂ ತಗೊಂಡು ಈ ಯಾವ್ರಂದ್ರೆ ಮುರ್ಕಿಬಾವಿ ಮುರ್ಕಿಬಾವಿಗೆ ಮತ್ತು ಹುಬ್ಬಳ್ಳಿಗೆ 100 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಆಕೈತ್ರಿ. ಇವ್ರು ಊರನ್ನವರೆಲ್ಲ ಅದೇ ಟೈಮ್ ಊರ್ ಹೊರಗೆ ಹಿಂಗ ದಾರಿ ಕಾಯ್ಕೋದ್ ನಿಂತಿರತ್ತ, ಹಿಂಗೆ ಕೆರಿ ಅಂತ ಹಿಂಗ ಯಾವಾಗ ಬರ್ತಾರ ಸಿದ್ಧಾರೂಢರು ಬಂದ ಬಿಟ್ರ. ಸಿದ್ಧಾರೂಢರು ಬರೋಣ ಡೊಳ್ಳ ಮೆರವಣಿಗೆ ಮಾಡ್ಕೊತ ಎಲ್ಲ ಊದಿಸ್ಕೊತ್ ಬಾರಿಸ್ಕೊತ್ ತೊಗೊಂಬಂದು ಇವ್ರನ್ನ ಕುಂದಿಸಿ, ಇಲ್ಲಿ ಒಂದೇ ಟೈಮ್ ಮಂಗಳಾರತಿ ನಡೆದಿತ್ತ, ಅಲ್ಲಿ ಒಂದೇ ಟೈಮ್ ನಡೆದಿತ್ತು. ಅಂತ ಪವಾಡ ಪುರುಷರು ಸಿದ್ಧಾರೂಢರು. ಆಮೇಲೆ ಈ ಮುರ್ಕಿಬಾವಿಯರು ಅಂದ್ರತ್ತ, ನೋಡು ನಮ್ಮ ಗುರುಗಳು ನಮ್ಮ ತೆಕ್ಕೆ ಅದಾರಂದ್ರೆ, ಅವ್ರಿದ್ರೆ ನಮ್ಮ ಗುರುಗಳು ನಮ್ಮ ತೆಕ್ಕೆ ಅದಾರಂದ್ರೆ. ಅಂದ್ರೆ ಒಂದೇ ಸಮಯದೊಳಗೆ ಹಿಂಗೆ ಇರುವುದು ಯಾರ ಕಡೆ ಹಾಕದ, ಕೇವಲ ಪರಮಾತ್ಮನಿಂದ ಮಾತ್ರ ಆಕೈತಿ. ಹಂಗ ಪರಮಾತ್ಮ ಬೇರೆ ಅಲ್ಲ, ಸಿದ್ಧಾರೂಢರು ಬೇರೆ ಅಲ್ಲ. ಹಂಗ ಈ ಜಾತಿ ವ್ಯವಸ್ಥೆ ಅನ್ನೋದು ಏನೈತಲ್ರಿ ಅಪ್ಪಗಳು, ಈ ಜಾತಿ ವ್ಯವಸ್ಥೆಯಿಂದ ಬಂದು ಅಂತ ಮಹಾನ್ ಚೇತನವನ್ನ ನಾವು ಕಳ್ಕೊಂಡಂಗಾಯ್ತು. ಇಂಥ ತಪ್ಪುಗಳು ಮುಂದೆ ಆಗದೇ ಇರುವಂಗ ನಾವೆಲ್ಲರೂ ಅದನ್ನ ರಕ್ಷಣೆ ಮಾಡ್ಕೊಂಡು ಕಾಯ್ಕೊಂಡು ಹೋಗ್ಬೇಕಾಗೈತಿ. ಅವ್ರಂತಕ್ಕ ಇವರು ಮತ್ತು ಸಾಮಾನ್ಯವೆಲ್ಲ ಬಹಳ ದೊಡ್ಡ ವ್ಯಕ್ತಿ, ಕ್ರಾಂತಿಕಾರಿ ವ್ಯಕ್ತಿಗಳು. ಬಾಲಗಂಗಾಧರ ತಿಲಕರು ಬಂದಿದ್ರು ಇವ್ರ ತೆಕ್ಕ, ಬಂದು ಭೇಟಿಯಾಗಿ ಸಮಾಲೋಚನೆ ಮಾಡ್ತಾರೆ. ಏನ್ರಿ ಭಾರತಕ್ಕೆ ಸ್ವತಂತ್ರ ಯಾವಾಗ ಸಿಗ್ತೈತಿ? ಸಿದ್ಧಾರೂಢರು ಕೂತಿದ್ರು, ಸಿಗ್ತೈತಿ ಯಾವಾಗ್ರಿ ಸಿಗ್ತೈತ್ರಿ? ಅದು ಸಿಗೋ ಕಾಲಕ್ಕೆ ನಾನು ಇರುದಿಲ್ಲ, ನೀನು ಇರುದಿಲ್ಲ, ನಾವಿಬ್ರು ಹೋಗಿ ಸಿಗ್ತೈತಿ ನೋಡು ಅಂದ್ಬಿಟ್ರೆ. ಅದು ಹಂಗ ಅಕ್ಷರಶಃ ಹಂಗೆ ಆಗ್ಬಿಡ್ತದು. ಸಿದ್ಧಾರೂಢರು ಲಿಂಗೈಕ್ಯ ಆಗಿದ್ರು, ಆ ಬಾಲಗಂಗಾಧರ ತಿಲಕರು ಲಿಂಗೈಕ್ಯ ಆಗಿದ್ರು. ಮುಂದೆ 1947 ಸ್ವಾತಂತ್ರ್ಯ ಸಿಕ್ತು. ಇಂಥ ಸಿದ್ಧಾರೂಢರ ಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು. ಅದಕ್ಕೆ ಆ ಸಿದ್ಧಾರೂಢರು ಅವರು ಯಾರು ಏನು ನೆನ್ಕೊಂಡು ಅವ್ರಂತೆ ಕೊಕ್ಕಾರಲ್ಲ, ಅದು ಆಗೇ ಬಿಡ್ತಿತ್ತು. ಅದಕ್ಕೆ ಹೇಳ್ತಾರೆ, ಸಿದ್ಧಾರೂಢರ ಜೋಳ್ಗಿ ಭಕ್ತರಿಗೆಲ್ಲ ಹೋಳ್ಗಿ. ಅಂದ್ರೆ ಯಾರು ಏನ್ ಅನ್ಕೊಂಡು ಹೋಗ್ತಾರ ಆ ಸಂಕಲ್ಪಗಳು ಎಲ್ಲ ಈಡೇರಿ ಬಿಡ್ತಿದ್ದು. ಅಂತ ಮಹಾಚೇತನದ ಸ್ಮರಣೋತ್ಸವ ಹಿಂದೈತಿ. ಇವತ್ತು ಅಕ್ಕನ ಯೋಗಾಂಗ ತ್ರಿವಿಧಿಯ 14 ಅಕ್ಕಪ್ಪನ ಪ್ರವಚನ 14ನೇ ದಿವಸ. ಹಿಂಗ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಊರು ದಾಟಿ ಒಂದು 100-200 ಕಿಲೋಮೀಟರ್ ಅಷ್ಟು ದೂರ ಹೋಗಿರ್ಬೇಕು. ಅಲ್ಲಿಂದ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ 600 ಕಿಲೋಮೀಟರ್ ದೂರ ಐತ್ರಿ. ಅಷ್ಟು ದೂರ ಐತಿ, 600 ಕಿಲೋಮೀಟರ್ ಐತಿ. ಅದ್ರಾಗ ಒಂದು ಅರ್ಧ ದಾರಿಯಷ್ಟು ಅಕ್ಕ ಹಂಗ ಸಾಕೋತ್ ಬಂದಿದ್ರು. ದಾರಿ ಉಂಟ ಎಲ್ಲಾ ದಿಕ್ಕಿನೊಳಗ ಎಲ್ಲಾ ತರ ಕಾಡುವಂತ ಜನ ಇದ್ದೇ ಐತಿ. ಹಿಂಗೆ ಸಾಗುವಂತ ದಾರಿ ಒಳಗ ವೇಷಧಾರಿ ಸಾಧುಗಳು ಇರ್ತಾರೆ. ವೇಷಧಾರಿ ಸಾಧುಗಳಂದ್ರ ಈಗ ನೋಡ್ರಿವ, ನಾನು ಕಾವಿ ಹಾಕೊಂಡೇನ್ರಿ. ಊರಾಗ ಇವ್ರು ಬರ್ತಾರ, ಬೈಲುಪಗಾರರು, ವೇಷಗಾರರು ಬರ್ತಾರ. ಅವರು ಹಿಂಗ ಕಾವಿ ಹಾಕೊಂಡಿರ್ತಾರೆ, ನಮ್ಗತ್ತಿನ ಪೀಠ ಹಚ್ಚಿರ್ತಾರ, ನಮ್ಗತ್ತಿನ ಹಾಕೊಂಡು. ಆಮೇಲೆ ಈ ಬುಡ್ಬುಡ್ಕಿಯರತ್ ಬರ್ತಾರ, ಅವರು ನಮ್ಗತ್ತಿನೇ ಹಾಕೊಂಡಿರ್ತಾರೆ. ಈ ಊರಾಗ ಮತ್ತೆ ಯಾರು ಬರ್ತಾರ್ರಿ, ಇವ್ ಕೈ ತುಂಬ ಉಂಗ್ರ ಇಟ್ಟು ಕಿರೀಟ ಇಟ್ಕೊಂಡು ಅವು ಬರ್ತಾವ ಆಶೀರ್ವಾದ ಮಾಡ್ಕೊಂಡು. ಅವು ನಮ್ಗತ್ತಿನ ಹಾಕೊಂಡಿರ್ತಾವ. ಅವು ನಮ್ಗೆ ತಂದ್ರೆ ಬೇರೆ ಹಾಕೊಂಡಿರ್ತಾರೆ. ತೆಳಗೊಂದು ಬೇರೆ, ನಡಬರ್ಕೊಂದು ಬೇರೆ, ಮ್ಯಾಗೊಂದು ಬೇರೆ, ಮತ್ತೊಂದು ನವಿಲಿಗಿರಿ ಹಾಕೊಂಡು ಒಟ್ಟೆ ಒಂದು ಬೇರೆ ಬಣ್ಣದ ಹಾಕೊಂಡಿರ್ತಾವ. ಹಿಂಗ ಇವ್ರಿಗೆ ಏನತ್ತಾರ, ವೇಷಗಾರರು ಇರ್ತಾರ. ನಿಜವಾದ ವೈರಾಗ್ಯ ಅನ್ನೋದೇ ಬೇರೆ, ವೇಷಗಾರಿಕೆ ಅನ್ನೋದೇ ಬೇರೆ. ಇದು ಸ್ವಾಮಿ ಗುರು ಅಂದ್ರ ಅವನಂತೆ ಮುಖ್ಯವಾಗಿ ಇರಬೇಕಾಗಿದ್ದು ಅಂದ್ರೆ ವೈರಾಗ್ಯ.
ನಮ್ಮ ಹೂವ ಹೇಳ್ತಾರ, ತನುಭಾವ, ಮನೋಭಾವ, ಇಂದ್ರಿಯ ಭಾವ, ಈ ಎಲ್ಲ ಭಾವಗಳನ್ನು ನಡ್ಕೊಂಡ ಈ ಸಮಾಜವೇ ನನ್ನ ಜೀವನ, ಈ ಸಮಾಜನೇ ನನ್ನ ಬದುಕು, ಈ ಸಮಾಜದ ಜಾಗೃತಿಯೇ ನನ್ನ ಬದುಕು ಅಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗುರು ಅನ್ನಕ್ಕೆ ಸಾಧ್ಯ ಐತಿ. ಈಗೆಲ್ಲ ಎಂಥ ಗುರುಗಳಂದ್ರೆ ಗಾಂಜಾ ಸೇದು ಗುರುಗಳದಾರ, ತಂಬಾಕು ತಿನ್ನೋ ಗುರುಗಳದಾರ. ಒಬ್ಬರು ಗುರುಗಳ್ರಿವ ಒಂದು ದೊಡ್ಡ ಕಾರ್ಯಕ್ರಮದಾಗ ಅವ್ರದ್ದು ಸಾನ್ನಿಧ್ಯ ಇತ್ತು, ದಿವ್ಯ ಸಾನ್ನಿಧ್ಯ. ಸಫಾ ಮಾಡ್ಲೇ ಬರ್ಲೆ ಕಾತಿಗಳೇ ಪಸಕ್ ಭಾಳ ದೊಡ್ಡ ಗುರುಗಳ್ರಿವ. ಒಂದು ಹಿಂಗೆ ಮಂದಿ ಹುಯ್ಯತ್ ಕೂತೈತಿ, ಇವ್ರ ಆಶೀರ್ವಚನ ಬಂದಾಗ ಚಲೋತ್ನೆ ಇದು ಮಾಡಿದ್ರು. ಮಗಲ್ಕೊಬ್ರು ಕೂತಾರ ಹೇಳಿದ್ರು, ಬುದ್ಧಿ ನಿಮ್ಮ ಮಾತು ಒಂದ್ ಜರ ಮಂದಿ ಕೇಳ್ತಾರ್ರಿ, ಒಂದ್ ಜರ ನಮ್ಮ ಊರಾಗ ಒಂದ್ ಜರ ದುಶ್ಚಟ ಇದ್ದಾರ ಭಾಳ ಅದಾರ್ರಿ, ಒಂದ್ ಜರ ಹೇಳ್ರಿ ಅಂದ್ರು. ಇವ್ರು ಗುರುಗಳು ಹೇಳಕ್ ಚಲೋ ಮಾಡಿದ್ರು. ಅರ್ಧ ತಾಸು ಬಗ್ಗೆ ದುಶ್ಚಟದ ಬಗ್ಗೆ ಹೇಳಿದ್ರು. ಎಲ್ಲಾರು ತಂದು ಕೊಡ್ರಿ. ಅವಾಗ ಒಂದು 50 ಮಂದಿ ತಂದು ಕೊಟ್ರಿ ಬಿಟ್ರಿ ಪ್ರವೀಣವ್ರ. ಒಂದು 50-60 ಮಂದಿ ನಾವು ದಾರು ಬಿಟ್ಟೇವ್ರಿಪ್ಪ ಅಂದ್ರು, ಬಿಡಿ ಬಿಟ್ಟೇವಂದ್ರು, ತಂಬಾಕು ಬಿಟ್ಟೇವಂದ್ರು, ಎಲ್ಲ ತಂದು ಇಟ್ರು. ಆಯ್ತೆಲ್ಲ ಮತ್ತೆ ಒಟ್ಟು ಎಲ್ಲ ಬಾಳೆ ಮಾಡ್ಕೊಂಡು ನಾವು ಗಂಟು ಕಟ್ಕೊಂಡು ತೊಗೊಂಡು ಮತ್ತೆ ಗುರುಗಳ ಜೋಡಿ ಒಳಗೆ ಹೋದೆವು. ಅಣ್ಣನೇ ಅಪ್ಪರೆಲ್ಲ ಏನು ಮಾಡ್ಬೇಕು ಮತ್ತೆ ತಿಪ್ಪಿ ಹೋಗಿ ಇದು ಮಾಡೋದು ಏನೈತೆ ಹಂಗೆ ಮಾಡ್ತೀವಿ. ಇಲ್ಲ ತಂಬಾಕು ಕಟ್ಟಿ ಕಡೆ ಇಟ್ಬಿಡ್ರಿಪ್ಪ ಅಂದ್ರು. ಅಲ್ರಿ ಬುದ್ಧಿ ಏನ್ ಮಾಡಿದೆ ಅಲ್ಲಿ ಅದಕ್ಕೆ ಏನ ಮಾಡ್ತಿರ್ ಬಿಡು, ಗಿಡಕ್ಕೆ ಪಡ ಕೈಂಡ್ ಹಾಕ್ತಿರ್ಬೇಕು ಔಷಧ. ಈಗ ಆ ಗೋರ್ಲಿ ಪಾರ್ಲಿ ಆಗ್ಬಾರ್ದು, ತಂಬಾಕು ಹಾಕುದಿಲ್ರಿ, ತಂಬಾಕು ಕುಡಿಯೋದು ಹಾಕ್ತಾರಲ್ಲ ಗೋರಿ, ಹಂಗೇನು ಬಳಸ್ತಾರ ಸ್ವಾಮಿ. ಅಲ್ಲ ನಾ ಎಲ್ಲ ಹೋಗಿ ಬಂದು ನೋಡ್ತೀನಿ, ತಿಕ್ಕೋತ್ ಕೂತಾರ. ಹಿಂಗೆ ನೋಡಿದೆ ನಾನು, ಏನು ಮಾಡ್ತಾರೆ ತಿಕ್ಕೊಂಡು ಅಕ್ಕದ ಭಯ ಹಾಕೊಂಡ್ಬಿಟ್ರು. ಬುದ್ಧಿ ಏನ್ ಮಾಡುದು ಮರ, ನನಗೊಂದು ಕೆಟ್ಟ ಚಟ ಐತಿ ಓ ಮರ. ಮತ್ತೆ ಇಡತಕ್ಕ ಎಲ್ಲ ಮಂದಿ ಹೇಳ್ಬಿಡ್ಸಿರಲ್ಲ, ಸುಮ್ಮನೆ ಹೇಳಾಕತ್ತ. ಇಂಥ ಗುರುಗಳು ಇರ್ತಾರ್ರಿವ, ಅವ್ರು ಮತ್ತೆ ಏನೋ ಜೀವಂತ ಅದಾರ್ರಿ. ಅದೇನ್ ಕತಿ ಅಲ್ಲ. ಮತ್ತೆ ಹಿಂಗ ಗಾಂಜಾ ಸೇದು ಗುರುಗಳು ಬರ್ತಾರ. ಬಬಲಾದಿ ಸದಾಶಿವಪ್ಪ ಅವ್ರ ಹೆಸರು ಹೇಳ್ತಾರ, ದಾರು ಕುಡ್ತಾರ. ಅಲ್ಲಿಂದ ಇಂಥ ದೊಡ್ಡ ಶರಣರ ಹೆಸರು ಹೇಳ್ತಾರ, ದಾರು ಕುಡ್ತಾರ, ಗಾಂಜಾ ಸೇರ್ತಾರ, ಮಾಂಸ ತಿಂತಾರ. ಏನು ಮಾಡಬಾರ್ದು ಎಲ್ಲಾ ಕೆಲಸ ಮಾಡ್ತಾರ. ನಾನೇನು ಹುಟ್ಟಿನಿಂದ ಹಿಂಗ ಸ್ವಾಮಿಯಾಗಿ ಬಂದವಲ್ಲ, ನಾನು ಎಲ್ಲ ಬಾಳೆ ಬದುಕು ಸಂಸಾರ ಎಲ್ಲ ಮಾಡಿ ನಮಗೆ ಜೀವನದೊಳಗೆ ಯಾಕೋ ವೈರಾಗ್ಯ ಬಂತು. ಈ 5 ವರ್ಷಗಳ ಹಿಂದೆ ವೈರಾಗ್ಯ ಬಂದ ಮೇಲೆ ನಾನು ಸಾಕು ಅಂಥೇಳಿ ಅದು ನಮ್ಮ ಪೂರ್ವಾಶ್ರಮದವ್ರಿಗೆಲ್ಲ ಹೇಳಿ ಮಾಡಿ ಅವ್ರನ್ನೆಲ್ಲ ಒಪ್ಪಿಸಿ ಈ ವೈರಾಗ್ಯ ಮಾರ್ಗಕ್ಕೆ ಬಂದು ದೀಕ್ಷಾ ತಗೊಂಡೆ. ದೀಕ್ಷಾ ಆದ್ಮೇಲೆ ನಮ್ಮ ಗುರುಗಳು ಕೇಳಿದ್ರು, ವಯಸ್ಸು ಭಾಳ ಆಗ್ಯಾವ, ಯಾಕಡೆ ಹೊಕ್ಕಿ ಹತ್ತಿದ್ರು. 40 ವಯಸ್ಸು, ಯಾಕಡೆ ಹೊಕ್ಕಿ ಅಂದ್ರು. ಬುದ್ಧಿ ತಾವು ಯಾಕಡೆ ಹೇಳ್ತೀರಿ, ಯಾಕಡೆ ಹೊಕ್ಕಿನಿ, ಈ ಕಡೆ ಹಿಮಾಲಯ ಕಡೆ ಹೋಗ್ಬಿಡು ಅಂದ್ರು. ಅಣ್ಣ ಹೋಗೋಣ ಆಯ್ತು ಬುದ್ಧಿ ಹಿಂಗೆ ಹೊಂಟಿದ್ದೆ. ಮತ್ತೆ ಊರನವರು ಎಲ್ಲ ಬಳಗೆಲ್ಲ ಕೂಡ ಬಂದು ಹಿಡ್ಕೊಂಬಂದು ಮತ್ತೆ ಕುಂದಿಸಿ, ಬುದ್ಧಿ ಹಂಗೆ ಮಾಡ್ಬೇಡ್ರಿ, ಇವ್ರಿಗೆ ಮನಗಳಿಗೆ ಇರಾಕ್ ಹೇಳ್ರಿ. ಎಲ್ಲಿ ಅಣ್ಣ ಇಲ್ಲಿ ಹೊರಗಿಟ್ಟು ಒಂದಿಟ್ಟು ಇರಾಕ್ ಒಂದರ ವ್ಯವಸ್ಥೆ ಮಾಡ್ತೇವೆ. ಒಂದು 2 ಎಕರೆ ಜಮೀನು ಕೊಟ್ಟಾರ್ರಿವ, ಅಲ್ಲೇ ಒಂದು ವಿರಕ್ತ ಮಾಡ್ಕೊಂಡು ಮಠ ಮಾಡ್ಕೊಂಡು ಅದೀನಿ. ಆದ್ರೆ ನನ್ನ ಇಚ್ಛೆ ಏನಿತ್ತು, ನಾನು ಸ್ವಾಮಿ ಆಗ್ಬೇಕು. ಇಡೀ ಜೀವನ ಎಲ್ಲ ಬರೀ ಹೊಟ್ಟೆ ಒಂದು ಕ್ಷಣ ಒಂದು ಊರಾಗಿಲ್ಲಾರ್ದಂಗೆ ಹೊಟ್ಟೆ ನಡ್ಕೋತ ಇಡೀ ಭಾರತ ಎಲ್ಲ ತಿರುಗಾಡ್ಬೇಕು. ಎಲ್ಲಿ ನಾನು ಇದು ಮುಗಿತಿಲ್ಲ ಅಲ್ಲಿ ನನ್ನ ಮೂಗು ಹೋಗ್ಬಿಡ್ತೈತಿ, ಅಲ್ಲಿ ಯಾರಿದ್ದವ್ರು ಸುಡ್ತಾರೋ ಬೇಡ ನಾಯಿನರಿ ಏನತ್ತಿತ್ತೋ ಈ ಥರ ಹಿಂಗೆ ಮಾಡ್ಕೊಂಡು ನನ್ನ ಜೀವನ ಸಾಗಿಸ್ಬೇಕು ನಿರ್ಧಾರ ಮಾಡಿ ನಾನು ಸ್ವಾಮಿ ಅದಾವ ಹಿಡಿದು ಬಂದಂದು ಹಾಕಿದ್ರು. 1 ತಿಂಗಳು 2 ತಿಂಗಳು ಆಯ್ತು ರೀ, ಅದು ಒಳಗೆ ಕಟ್ಟೆ ಹಾಕತ್ತಿತ್ತು. ಹೆಂಗೆ ಮತ್ತೆ ಇವ್ರು ಹಂಗೆ ಅದಾವ್ರಿ ಇವ್ರು ಮಂದಿ. ಮತ್ತು ನಾ ಸ್ವಾಮಿ ಅದಾವ, ನಾ ಹೆಂಗೆ ಕುಂದ್ರು ಹೋಗ್ಬಿಡ್ಬೇಕಂತ ವಿಚಾರ ಮಾಡಿದ್ರು. ಹೋಗ್ಬಿಡ್ಬೇಕಂತೇಳಿ ಎದ್ದಕ್ಕೆ ರೀ ಮುಂದೆ ಹೊಂಟೆ. ಮತ್ತೆ ಎಲ್ಲಿ ಹೋಗೋದು, ಹಂಗೆ ಹೇಗೆ ಈ ಕಡೆ ಹಿಮಾಲಯ ಕಡೆ ಹೋಗಂತಾರ ಹೋಗ್ಬೇಕತ್ತೆ. ಆ ಕಡೆ ಉತ್ತರ ದಿಕ್ಕಿ ಮೋತಿ ಮಾಡ್ಕೊಂಡು ಹೆಂಗೆ ಹೊಂಟೇನ್ರಿ. ಹೋಗಿ ಸಂಜಿತಕ ಎಲ್ಲಿ ಹೋದ್ನಿ ಅಂದ್ರೆ ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಮಠಕ್ಕೆ ಹೋದ್ರಿ. ಇಲ್ಲಿ ಎಂಡಿ ತಾಲೂಕಿನಲ್ಲಿ ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಮಠ. ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಬಹಳ ದೊಡ್ಡ ಪವಾಡ ಪುರುಷರು. ಅವರು ಶರಣ ಪರಂಪರೆಯವರು. ಅವ್ರಿಗೆ ಬಂತಾಳ ಶಿವಗಳಿಂದ ಅವ್ರಿಗೆ ದೀಕ್ಷೆ ಆಗಿತ್ತು. ಲಚ್ಚಾಣ ಸಿದ್ದಪ್ಪ ಮಹಾರಾಜರಂದ್ರೆ ಈ ಪಂಚಾಳ ಸಮಾಜದವ್ರು, ಬಡಿಯರ ಸಮಾಜದವ್ರು. ಅವರು ಬಹಳ ದೊಡ್ಡ ಅವ್ರನ್ನಂತ ಅವರು ದೀಕ್ಷಾ ಕೊಟ್ಟವರು ಯಲ್ಲಾಲಿಂಗ ಮಹಾರಾಜರು, ಅವ್ರು ಹಾಲು ಮತದವ್ರು. ಮತ್ತು ಅದೇ ಪರಂಪರೆ ಒಳಗೆ ಮತ್ತೆ ಬೇರೆ ಹಂಗೆ ಅವು ಬಂದಂಥವ್ರು ಲಚ್ಚಾಣ ಸಿದ್ದಪ್ಪ ಮಹಾರಾಜರ ಮಠಕ್ಕೆ ಹೋದ್ರು. ಅಲ್ಲಿ ಹೋಗಿ ನೋಡ್ತೀನಿ ಒಂದು 20-25 ಮಂದಿ ಕಾವಿ ಹಾಕೊಂಡು ಇದು ಮಾಡ್ಕೊಂಡು ಬಾಕಲ್ದಾಗ ಕೂತಾರ. ಈಯಪ್ಪ ನನ್ನ ಬಳಗ ಇಲ್ಲೇ ಐತಿ ನೋಡಿಂದ ಹೋಗನ ಸಾಷ್ಟಾಂಗ ಆಗಿದೆ. ಈ ಸ್ವಾಮಿಗಳ ಬಳಗ ಕೂತಿತ್ತು ಹಿಂಗೆ ಗುಂಪ ಸಾಧುಗಳ ಬಳಗ ಜೋಳಿಗೆ ಬೆತ್ತ ಅವು ಇವೆಲ್ಲ ಕೂತಿದ್ರು. ಭಾಳ ಚಲೋ ಆಯ್ತು. ಯಾವ್ರಪ್ಪ ತಮ್ಮ ಅಂದ್ರು. ನಾ ಹಿಂಗ್ರಿ ಅಂದೆ. ಅವರು ಮತ್ತೆ ಆಯ್ತು ಹಂಗಿಂಗ ಆಯ್ತು ಹಿಂಗೆ ಮಾತಾಡ್ಕೊತ ಕೂತೇವ. ಒಂದು ತಾಸಾರದಾಗಿತ್ತು. ಯಾನೋ ಬಂದ ಅಂಜರ ಏನು ಹಿಂಗೆ ತಿಕ್ಕಾಕ ತಮ್ಮ ತಗೋತೀನ ಅಂಜರ ಇರ್ಲಿ ಬಿಡಿ, ಏನು ಸಾಮಾನ್ಯ ಏನಿರ್ಬೇಕಂದೆ. ಮತ್ತೊಬ್ಬ ಹಿಂಗೆ ತಿಕ್ಕಿ ಆದ್ರೆ ಏನೋ ತುಂಬ ಹಿಂಗೆ ಜಗ್ಗಿ ಒಬ್ಬೊಬ್ರು ಜಗಾಕತ್ರ. ಅಂದ್ರೆ ನೀವೇನು ತಗೋತೇನಂದ್ರು. ಇಲ್ರಿ ನನಗದು ಏನೋ ಗೊತ್ತಿಲ್ಲ ಅಂದೆ ನಾನು. ಅಣ್ಣ ಆಯ್ತು, ಏನು ಸಾಮಾನ್ಯ ಏನು ಇರಬೇಕು. ಮುಂದೆ ಹಗರ್ಕೊಬ್ಬ ಒಂದು ಇದು ತೊಗೊಂಬಂದು ನಾವು ಏನೋ ಹರಿದ್ಕೆ ಹಿಂಗೆ ಹಾಕಿ ಕುಡಿಯಾಕತ್ರ ಎಲ್ಲರೂ. ಅಂದ್ರೆ ನೀವೊಂದು ತಗೊಂಡ್ರು. ನನಗೆ ಅವಲ್ಲಿಗೆ ಏನಾಗ್ಬಿಡ್ತು, ಕಚಾಚ್ಬಿಡ್ತು. ಅಯ್ಯಪ್ಪ ಹಿಂಗಿರ್ತಾರ, ಕಾಣುವರೇ ಹಿಂಗೆ ಕಾಣಕತ್ತವ.
ಒಳಗರೆ ಹಿಂಗದವು ಹೆಂಗ್ ಮಾಡೋದಪ್ಪ ಏನು ಅನ್ಕೋತಿದೆ. ಹಿಂಗ ಕುಡಿದು ಸುಮ್ಮನೆ ಕೂತಿದ್ದಿಲ್ರಿ, ನೋಡ್ಕೋತ ಕೂತಿದ್ದೆ. ಅಲ್ಲಿಂದ ಶರಣಪ್ಪಗಳು ಕೂಡ ಇದ್ರು ಅವ್ರು. ಅಲ್ಲಿ ಯಾರೋ ಒಬ್ಬ ಶರಣನ ಕೈ ಹಿಡ್ಕೊಂಡು ಕತ್ಲಾಗ ಹೋಗ್ಬಿಟ್ಟ. ತೂ 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 ಇವ್ರ ಸಂಘ ಬೇಡ ಅತ್ ಮತ್ತೆ ಹೊಳ್ಳಿ ಬಂದೆ ನಾನು. ಹೊಳ್ಳಿ ಬಂದು ಅವಾಗ ನಿರ್ಧಾರ ಮಾಡಿ ಹಿಂಗೆ ಎಲ್ಲರೂ ಹೋಗಾಕ ನಮ್ಗೆ ಬಸವಣ್ಣನವ್ರು ಹೇಳಿಲ್ಲ, ಮತ್ತು ನಾವು ಹಿಂಗೆ ಬಿಟ್ಟು ಹೋಗಾಕು ನಾವು ಸ್ವಾಮಿ ಆಗಿಲ್ಲ, ಬೇಡ ಒಂದೇ ಜಾಗದಾಗಿದ್ದು ಎಲ್ಲಿ ನಮ್ಮ ಅವಶ್ಯಕತೆ ಇರ್ತದೆ ಅಲ್ಲಿ ಸಮಾಜ ಸೇವೆ ಮಾಡ್ಕೊತ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿ ಉಳಿದಂತ ಇಂಥ ಮಂದಿನ ಎಲ್ಲ ಮಾದೇವಿ ತಾಯಿಯವ್ರಿಗೆ ಭೇಟಿ ಆದ್ರಿ. ಭೇಟಿ ಆಗಿ ಅವ್ರು ತಲೆ ತಿನ್ನಕತ್ರು. ಮಾದೇವಿ ತಾಯಿಯವ್ರಿಗೆ ಹಿಂಗ ಮತ್ತೆ ಇವ್ರೇನ್ ಇರ್ತಾರಲ್ಲ, ಇವ್ರು ಸಾಮಾನ್ಯತೆ ತಿಳ್ಕೊಬೇಡ್ರಿ. ಮತ್ತೆ ಇವರು ಭಾಳ ದೊಡ್ಡ ಸಿದ್ಧಿಗಳು ಮಾಡ್ಕೊಂಡಿರ್ತಾವ, ಎಲ್ಲ ಮಾಡಿರ್ತಾವು. ಅವ್ರಿಗೆ ಅಕ್ಕ ಮಹಾದೇವಿ ತಾಯಿಯವರು ಅವ್ರು ಬೇಯ್ದ್ರು. ನನಗೇನು ಬೇಯಾಕತ್ತೈತಿ, ನಾನು ಸಣ್ಣ ಬೇಯಾಕಲ್ತ ನಾವು ಹಾಳು ಬಂದ್ಬಿಟ್ಟೆ. ಅಲ್ಲಿಂದ ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ತಾರೆ, ನಿಮ್ಮ ನಿಲುವಿಂಗೆ ನೀವು ನಾಚಬಾರವೇ, ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆನುಡಿ ಏಕೆ, ಅಲ್ಲ ಎನಿಸಿಕೊಂಬುವುದರಿಂದ ಆ ಕ್ಷಣವೇ ಸಾವುದು ಲೇಸು ಕಾಣ ಚೆನ್ನ ಮಲ್ಲಿಕಾರ್ಜುನ ದೇವ. ಇನ್ನೊಬ್ಬರ ಕೈಲಿ ಅಲ್ಲಿ ಅನಿಸ್ಬೋದು ಹೆಂಗೋ, ಸಮಾಜದವ್ರ ಕಡೆ ಅಲ್ಲಿ ಅನಿಸ್ಕೊಳಾರ್ದಂಗ ಇರಬೇಕಪ್ಪ. ಹಂಗ ಅಲ್ಲಿ ಅನಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಂದ್ರೆ ಪ್ರಾಣನೇ ಬಿಡ್ಬೇಕು. ತಕ್ಕ ಮಾದೈತೆ ಬೇಯ್ದ್ರು. ಆಮೇಲೆ ಇಂಥ ನೈತಿಕ ಶುದ್ಧೀಕರಣದ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಅವಾಗ ಸಾಧುಗಳಂದ್ರು, ಹಂಗಾರ ನಮಗೂ ಮಾರ್ಗದರ್ಶನ ಮಾಡ್ರಿ, ಮತ್ತು ನಾವು ಒಂದ್ ಜರ ಶುದ್ಧ ಆಗ್ಬೇಕು, ಶಾಣೆ ಆಗ್ಬೇಕು, ನಮ್ಗೊಂದ್ ಜರ ಏನ್ರ ಬುದ್ಧಿ ಹೇಳ್ರಿ ಅಂದ್ರು. ಅವಾಗ ಅಕ್ಕ ಮಹಾದೇವಿ ತಾಯಿಗಳು, ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದಕ್ಕ. ಅಂದ್ರೆ ಇಲ್ಲೇನು ಅವ್ರು ಇರ್ತಾರಲ್ರಿ, ಇಡ್ತಕ್ಕ ಐದ್ನಲ್ಲ ಅವ್ರು, ಮತ್ತೆ ಯಾರು ಸಾಮಾನ್ಯರು ಇರುದಿಲ್ರಿ. ಮತ್ತು ನಾವೇನ್ರ ಅಂದಂಗ ಅಕ್ಕ ಮಹಾದೇವಿ ತಾಯಿ ಅಂದಂಗ ನೀವು ಯಾರು ಹೊಲಕ್ಕೆ ಹೋಗ್ಬೇಡ್ರಿ. ಅವು ಅವ್ರ ಬಾಯಿನೇ ಕರಿಗಾಲಿ ಇರ್ತಾವು, ಯಾಕೆ ಎಲ್ಲ ಬಿಟ್ಟಿರ್ತಾವಲ್ರಿ. ಅದಕ್ಕೆ ಅಂಥವ್ರು ಇದಕ್ಕೂ ಹೋಗ್ಬಾರ್ದು, ಹೊಟ್ಟೆ ತಟ್ಟಕ್ಕೂ ಹೋಗ್ಬಾರ್ದು. ಏನು ಒಂದಿರ ಕೊಡಂಗಾರ ಕೊಟ್ಟು ಮಾಡಿ ಕಳಿಸ್ಬಿಡೋಕೆ ಹೊರತಾಗಿ ಅವ್ರು ನಮ್ಮಂತೆಗೆ ಇಟ್ಕೋಬಾರ್ದು, ಮತ್ತು ಹೆಚ್ಚಿನ ಸಂಪರ್ಕ ಅವ್ರ ಜೊತೆ ಇಟ್ಕೋಬಾರ್ದು. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು. ಅಂದ್ರೆ ಎಷ್ಟು ವಿದ್ಯೆಗಳದವ ಅಂದ್ರೆ, ಈ ನಾವು ವೈರಾಗ್ಯದವ್ರು ಕಲಿಯುವಂಥ 8 ವಿದ್ಯೆಗಳದಾವ. ಅಷ್ಟಮ ವಿದ್ಯೆಗಳು, ಅಣಿಮ ಗರಿಮ ಲಗಿಮ ಮತ್ತು ಹಿಂಗೆ 8 ವಿದ್ಯೆಗಳದಾವ. ಒಂದು ಕಣ್ಣಿಗೆ ಕಾಣದಷ್ಟು ಧೂಳಿನಷ್ಟು ಆಗ್ಬೋದು, ಒಂದು ದೊಡ್ಡ ಹಿಮಾಲಯ ಬೆಟ್ಟದಷ್ಟು ಆಗ್ಬೋದು. ಏನು ಬೆಂಕಿ ಒಳಗೆ ಬೆಂಕಿಯಾಗ ಹಾಯ್ದು ಹೋಗ್ಬೋದು, ಬೆಂಕಿಯಾಗ ಕುಂದಿರ್ಬೋದು, ನೀರಾಗ ಮುಳುಗಿರ್ಬೋದು, ನೀರಿನ ಮೇಲೆ ನಡ್ಕೊತ ಹೋಗ್ಬೋದು, ಆಕಾಶದಾಗ ಹಾರಿ ಹೋಗ್ಬೋದು. ಏನು ಇದ್ದಿದ್ದು ಇಲ್ಲಾರ್ದಂಗೆ ಮಾಡ್ಬೋದು, ಇಲ್ಲಾರ್ದಂಗೆ ತಂದು ಇದ್ದಂಗೆ ಮಾಡ್ಬೋದು. ಏನು ಬೇಕಾ ಇವೆಲ್ಲ ಅಷ್ಟಮ ಸಿದ್ಧಿಗಳು. ಈ ಕೂಡ ಎಲ್ಲ ಪಡೆದಿರಿಪ್ಪ ನೀವು. ಅವರು ಎಲ್ಲ ಜಂಬಕೋದು, ನಾ ಇಂಥದೈತಿ ನನಗೆ ಇಂಥದ್ದು ಬರ್ತದ ಅದು ಹೇಳಕತ್ತಿದ್ರು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು, ನೀ ಏನು ವಿದ್ಯೆ ಕಲ್ತರು ನಿನಗೆ ಸಾಯಿ ವಿದ್ಯೆ ಬಿಡದೈತೆ ನಾನು. ಆವಾಗ ಎಲ್ಲರೂ ಹಿಂಗೆ ಮಾಡಿದ್ರು. ನೀ ಏಟವ ಇಲ್ರೋ ನಾನು ಭಾಳ ದೀರ್ಘಾಯುಷ್ಯ ಐತಿ. ಹ್ಞೂ ಆಯ್ತಪ್ಪ, 8 ವರ್ಷ ಆಯ್ತು ನಿಂದು. ಎಲ್ಲರೂ ಏನು ಮಾಡ್ತಾರ, 80 100ಕ್ಕೆ ಸಾಯ್ತಾರೆ. ನೀನು 100 150ಕ್ಕೆ ಸಾಯ್ತಿ, 200ಕ್ಕೆ ಸಾಯ್ತಿ, ಮುಗಿತಲ್ಲ ಮತ್ತೆ ಒಟ್ಟೆ ಸಾಯ್ದಿಲ್ಲ ಅಂದ. ಹೌದಲ್ರಿ ಅಂದ. ಅಲ್ಲಿಂದ ಮುಂದೆ ಅಶನವ ತೊರೆದಡೇನು ವ್ಯಸನವ ಮರೆದಡೇನು. ಅಶನ ಅಂದ್ರೆ ಉಪವಾಸ ಇರ್ತಾರ್ರಿವ. ಎಷ್ಟೋ ಇದ್ರಾಗ ಉಪವಾಸ ಕೂತಿರ್ತಾವ, 3 ತಿಂಗಳಗಟ್ಲೆ ಅನುಷ್ಠಾನ ಮಾಡೋದು. ಅದನ್ನ ಬರೇ ನೀರಿನ ಮೇಲೆ, ತಪ್ಪಲ ಮೇಲೆ, ಗಾಳಿ ಮೇಲೆ ಬದುಕಂತ ಇರ್ತಾರ. ಹಂಗ ಅಶನವ ತೊರೆದಡೇನು ವ್ಯಸನವ ತ್ಯಜಿಸಿದಡೇನು. ವ್ಯಸನ ಅಂದ್ರ ಸಪ್ತ ವ್ಯಸನಗಳು ಬರ್ತಾವ. ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ರಾಜ್ಯ ವ್ಯಸನ, ವಿಶ್ವ ವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ. ತನು ವ್ಯಸನ ಮನುಷ್ಯನಂತಕ್ಕೆ ಎತ್ತಂದ್ರ ಅವಾಗ ಏನಾಗ್ತದ, ದೇಹ ಇದು ತೆಳ್ಳಗಾಗೈತಿ, ಇದು ದಮ್ಮ ಆಗೈತಿ, ಇದೊಂದು ಒಳಗೆ ಹೋಗ್ಯವನು, ಕಣ್ಣು ಒಳಗೆ ಹೋಗ್ಯವನು, ಕರ್ರಗಾಗೇನೇನು, ಬೆಳಗಾಗೇನವನು. ಹಂಗ ದೇಹದ ಕಡೆ ಹೆಚ್ಚಿಗೆ ನಮ್ಮ ಲಕ್ಷ್ಯ ಬರಕ್ಕೆ ಚಲೋ ಮಾಡ್ತಾನೆ. ನನಗೆ ಒಂದಿರ ಕೂದಲು ಬೆಳಗದು, ಇದು ಅದು ಹಿಂಗೆ ಇದ್ರ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡ್ತಾರೆ. ಅದಕ್ಕೆ ತನು ವ್ಯಸನ ಅಂತಾರೆ. ಮನ ವ್ಯಸನ ಎತ್ತಂದ್ರೆ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮತ್ತು ಇನ್ನೊಬ್ಬರ ಹೆಣ್ಮಕ್ಳ ಸಂಘ ಬಯಸೋದು, ಇನ್ನೊಬ್ಬರ ಪುರುಷರ ಸಂಘ ಬಯಸೋದು, ಇಂಥ ಒಂದು ಮಾಡುವಂಥ ಇದು ಬರ್ತದೆ ಮನ ವ್ಯಸನ. ಧನ ವ್ಯಸನ ಅಕಸ್ಮಾತ್ ಎತ್ತಂದ್ರೆ ಹೊಟ್ಟೆನ ಹೆಂಗೆ ಮಾಡಬೇಕು, ಹೊಟ್ಟೆ ಹೆಂಗಾರೆ ಮಾಡಿ ಶ್ರೀಮಂತ ಆಗು, ದುಡಿದ್ರೆ ಆಗಲಿ, ಏನಾರು ಮಾಡಿ ಹಾಕೋಲಕ್ಕೆ ಶ್ರೀಮಂತ ಆಗಬೇಕು. ಇಂಥ ಒಂದು ತೆರೆ ಹೋಗ್ತೈತದ ಧನ ವ್ಯಸನ. ರಾಜ್ಯ ವ್ಯಸನ ಅವನತೆ ಕೆತ್ತಂದ್ರೆ ರಾಜಭೋಗಗಳು ಅಂದ್ರೆ ಕಾರ್ ತಗೋಬೇಕು, ಚಲೋ ಕಾರ್ ತಗೋಬೇಕು, ಅಪ್ಪ ಚಲೋ ಕಾರ್ ತಗೋಬೇಕು. ಅಲ್ಲಿಂದ ಚಲೋ ವಸ್ತುಗಳು ನಮ್ಮ ಮನ್ಯಾಗ ಇರಬೇಕು. ಇಂಪೋರ್ಟ್ ಮಾಡ್ಕೊಂಡಿರ್ತಾವಲ್ರಿ, ಇಂಪೋರ್ಟ್ ಫ್ಯಾನ, ಇಂಪೋರ್ಟ್ ಫ್ರಿಜ್ಜೆ, ಇಂಪೋರ್ಟ್ ಬಟ್ಟೆ, ಇಂಪೋರ್ಟ್ ಶೇಂಟ್, ಇಂಪೋರ್ಟ್ ಗಾಗಲ್, ಹಿಂಗೆಲ್ಲ ತರ ಹಿಂಗೆ ಚಲೋ ಸ್ಪೆಷಲ್ ಅಂತಂದ್ರೆ ರಾಜರಂತಕ್ಕೆ ಏನೇನು ಇರ್ತಾವಲ್ಲ ಅಂಥವು ನಂತಕ್ಕೆ ರಾಜ್ಯ ವ್ಯಸನ. ವಿಶ್ವ ವ್ಯಸನ ವಿಶ್ವ ವ್ಯಸನ ಎತ್ತಂದ್ರೆ ಆ ಮಗ್ಳಿಗಿನ ಹೊಲನ ಹಿಡಿಬೇಕು, ಅವ್ರ ಮಗ್ಳಿಗೆ ನೆರಮನಿನ ನಂದೆ ಆಗ್ಬೇಕು, ಇದು ನಂದೆ ಆಗ್ಬೇಕು, ಹೊಟ್ಟೆ ಇದು ಹಿಂಬಾತಿ ಮಾಡೋದು. ಈ ವಿಶ್ವ ಏನೈತೆ ಅದನ್ನ ದ್ವಾಡ ಮಾಡೋದು, ಇದ್ದಟ್ಟು ಏರ್ ಬಾಳೆ ಐತೆ ಅದು ದ್ವಾಡ ಮಾಡೋದು, ಈಗ ಅದಕ್ಕೆ ಬೀಳ್ತಾನ. ಅಲ್ಲಿಂದ ಉತ್ಸಾಹ ವ್ಯಸನ ಹೆಚ್ಚಾಯ್ತಂದ್ರೆ ನನಗೆ ಎಂಥ ಮಕ್ಕಳು ಹುಟ್ಟಬೇಕಂದ್ರೆ
ಒಟ್ಟೆ ಯಾರ ಮಕ್ಳು ಹಂಗಿರ್ಬಾರ್ದು ಅಂತ ಮಕ್ಳು ಹುಟ್ಟಬೇಕು. ಮತ್ತು ನಾನು ಹೆಂಗಿರ್ಬೇಕಂತ ಚೆಲುವಿ ಚಂದ ಇರ್ಬೇಕು, ಮತ್ತು ನಾ ಹೇಳಿದ ಕೇಳ್ಬೇಕು. ಭಾರಿ ಸತಿ ಸಾವಿತ್ರಿ ಅವ್ರು ಗಂಡನು ಹಂಗೆ ಇರ್ಬೇಕ. ಮತ್ತು ಶ್ರೀರಾಮ್ ಹಿಂಗೇನ ಹೇಳ್ಕೋತ ಬರ್ತಾರೆ ಉತ್ಸಾಹ ವ್ಯಸನ. ಇದಕ್ಕೆ ಏನಂತಾರ ಉತ್ಸಾಹ ವ್ಯಸನ. ಮತ್ತು ನಮ್ಮ ಗೆಳೆಯರು ಹೆಂಗಿರ್ಬೇಕಂದ್ರೆ ನನ್ನ ಮಾತು ಬಿಟ್ಟು ಯಾರ್ದು ಕೇಳ್ಬಾರ್ದು, ಇಂಥ ಒಂದಕ್ಕೆ ಉತ್ಸಾಹ ವ್ಯಸನ ಅಂತ. ಅಲ್ಲಿಂದ ಸೇವಕ ವ್ಯಸನ ಅಂದ್ರೆ ಪ್ರವಾಸ ಮಾಡ್ಬೇಕು. ನಾ ಎಲ್ಲರ ಮುಂದೆ ಭಾರಿ ನಚ್ಕೋಬೇಕು, ಎಲ್ಲರೂ ನಾನು ಹೊಗಳಬೇಕು, ನನಗೆ ಬಾಟ್ ಮಂದಿ ನನ್ನ ಸೇವಾ ಮಾಡಬೇಕು. ಇಂಥ ಒಂದು ವ್ಯಸನಗಳು, ಈ ಸಪ್ತ ವ್ಯಸನಗಳು ಇರ್ತಾವೆ. ಇಂಥ ಸಪ್ತ ವ್ಯಸನಗಳನ್ನು ಬಿಟ್ಟರೆ ಏನೈತಿ ನೀನು? ಅಶನವ ತೊರೆದಡೇನು, ವ್ಯಸನವ ಬಿಟ್ಟಡೇನು, ಮರೆದಡೇನು, ಉಸಿರು ಹಿಡಿದಡೇನು, ಬಸಿರು ಕಟ್ಟಿದಡೇನು. ಉಸಿರು ಹಿಡಿದಂದ್ರೆ ಪ್ರಾಣಾಯಾಮ, ಬಾಯ ಕುಂಭಕ, ಅಂತರ ಕುಂಭಕ ಏನು ಮಾಡ್ತಾರ ಎಲ್ಲ ಹಿಡ್ಕೊಂಡು ಪ್ರಾಣಾಯಾಮ ಅಂತೇಳಿ. ಏನು ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವ್ರು ನಮ್ಗೆ ಸರಳ ಹೇಳ್ಬಿಟ್ಟಾರ. ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು, ಅಷ್ಟಾಂಗ ಯೋಗವ ಮಾಡಿ ಬಳಲುವರು, ದೃಷ್ಟಿ ಇಡುವುದನ್ನೇ ಮರೆವರು. ಅದು ಯೋಗಾಂಗ ತ್ರಿವಿಧದೊಳಗೆ ಮುಂದೆ ಬರ್ತೈತಿ ಅದು. ಅಂದ್ರೆ ಇಲ್ಲಿ ಏನು ಹೇಳಾಕ್ತಾರಂದ್ರ, ಅಷ್ಟಾವರಣದ ಹಣ್ಣು ಎಲ್ಲಿ ಐತಿಪ್ಪ ಅಂದ್ರ ಬಟ್ ಬೈಲ್ನ್ಯಾಗ ಐತಿ. ಕಣ್ಣಿಗೆ ಕಾಣಂಗಿಲ್ಲ, ಕೈ ಸಿಗಂಗಿಲ್ಲ, ಹಂಗೈತಿ. ದೇವ್ರನ್ನು ಹಂಗೈತಿ. ಅದನ್ನ ಹೆಂಗೆ ಗಳಿಸ್ಬೇಕಂತ ಮಾಡ್ಯಾರಂದ್ರೆ ಈ ಅಷ್ಟಾಂಗ ಯೋಗ ಮಾಡಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು ಅಷ್ಟಾಂಗ ಯೋಗಗಳು. ಇದ್ರೊಳಗೆ ಮತ್ತು ಯಮದೊಳಗೆ ಇದು ಹಿಂಗೆ, ನಿಯಮದೊಳಗೆ ಆಸನ, ಆಸನಗಳು ಸಾವಿರ ಆಸನಗಳು, ಹಿಂಗೆಲ್ಲ ಬೇರೆ 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 ಹಿಂಗೆಲ್ಲ ಮಾಡಿ ಅದನ್ನು ಪಡ್ಯಾಕೈತೆ. ಇಟ್ಟೆಲ್ಲ ಗಾದ್ಲ ಮಾಡಿ ಈಗ ಅಲ್ಲಿಂದ ಮತ್ತೆ ಇದು ಹೇಳ್ತಾರ ನೋಡ್ರಿ, ಬಸುರ ಕಟ್ಟಿದಡೆ ಏನಂದ್ರ ಹಿಂಗ ಇದು ಮಾಡ್ತಿರ್ತಾರ, ಕಪಾಲಭಾತಿದು ಡುಬುಕ್ ಡುಬುಕ್ ಹೊಟ್ಟಿನ ಹಿಂಗೆ ಮಾಡುದು, ಹಿಂಗೇನು ಮಾಡಿ ಪರಮಾತ್ಮನ ತೊಗೊಳಕೈತೆ. ಅದಕ್ಕೆ ಏನು ಮಾಡ್ಬೇಕಾಗಿತ್ತು ನಾವು ಲಿಂಗಾಯತರಾದವರು, ಬಸವ ಮಾರ್ಗದವರು ಆದವರು, ನಮ್ಗೇನು ಬಸವಣ್ಣವ್ರೆ ಕುತ್ಕೊಂಡು ಲಿಂಗ ಪೂಜೆ ಮಾಡ್ಕೋತಾರೆ. ಅದರೊಳಗೆ ಹಠಯೋಗ, ಲಯಯೋಗ, ಎಲ್ಲ ಯೋಗಗಳ, ರಾಜಯೋಗ, ಕರ್ಮಯೋಗ, ಜ್ಞಾನ ಯೋಗ, ಒಟ್ಟು ಎಲ್ಲ ಯೋಗಗಳ ಸಮನ್ವಯ ಯಾವುದಪ್ಪ ಅಂದ್ರೆ ಇದು ಲಿಂಗಯೋಗ, ಶಿವಯೋಗ. ಲಿಂಗಯೋಗ, ಶಿವಯೋಗ, ಶರಣಯೋಗ, ಬಸವಯೋಗ ಅಂತಾರ. ಇದು ಎಲ್ಲ ಯೋಗಗಳ ಸಮನ್ವಯ ಐತಿ. ಒಂದೊಂದು ಯೋಗ ಹಠಯೋಗ ಅಂತ ಮಾಡ್ತಾರೆ. ಪಂಚಾಗ್ನಿಗಳನ್ನ ಇಟ್ಕೊಂಡು 4 ದಿಕ್ಕನೇ ಬೆಂಕಿ ಹೊತ್ತಿಸ್ಕೊಂಡು ತಲೆ ಮೇಲೆ ಒಂದು ಬೆಂಕಿ ಇಟ್ಕೊಂಡು ಒಂದು ಕಾಲ ಮೇಲೆ ಎತ್ಕೊಡ್ದು ತಪಾಸ್ ಮಾಡೋದೈತೆ. ಇವು ಏನದಲ್ಲ ಇವೆಲ್ಲಾನು ಇದ್ರೊಳಗೆ ನಮ್ಮ ಒಳಗದಾವ. ಹೆಂಗೈತಿಪ್ಪ ಇದು? ಇದೆಯಲ್ಲಿ ಬರ್ತೈತಿ ಹಠಯೋಗ ಅಂದ್ರೆ ಕುಂದಿರ್ಬೇಕಲ್ಲ, ಆಸನ ಸಿದ್ಧಿಯನ್ನು ಮಾಡ್ಬೇಕಲ್ಲ. ಇವತ್ತು ಯಾರು ನೀವು ಪ್ರಸಾದಕ್ಕೆ ಹೋದಾಗಿದೆ ಆಸನ ಸಿದ್ಧಿಯ ಬಗ್ಗೆ ಹೇಗೆ ಆಸನ ಸಿದ್ಧಿಯನ್ನು ಮಾಡ್ಬೇಕಲ್ಲ. ಒಂದೇ ಜಾಗದೊಳಗೆ ಒಂದೇ ಆಸನದೊಳಗೆ ಯಾವ್ದ್ರ ಆಸನ ಇರಲಿ, ಅದು ಪದ್ಮಾಸನ ಇರಲಿ, ವಜ್ರಾಸನ ಇರಲಿ, ಸುಖಾಸನ ಇರಲಿ, ಬೇಕಾದ ಆಸನ ಇರಲ್ರಿ. ಆದ್ರೆ ಒಂದು ಆಸನದೊಳಗೆ ಯಾರು 3 ತಾಸು ಕುಂದ್ರದು ಕಲಿತಿರ್ಲ, ಯಾರು ಎಷ್ಟು ತಾಸ 3 ತಾಸು ಕುಂದ್ರದು ಕಲಿತಿರ್ಲ, ಅವ್ರು ನಿಮ್ಮ ಸುತ್ತಮುತ್ತ ಆ ಊರಾಗೆ ಪ್ರಖ್ಯಾತ ವ್ಯಕ್ತಿಗಳಾಗ್ತಾರ. ಅಂದ್ರೆ ನಾವು ಲಿಂಗ ಪೂಜೆ ಮಾಡ್ಕೊಳಕ್ ಕೆಟ್ಟದಾಗ ಕುಂದಿರ್ಬೇಕು, ತಾಸು ಬಿಟ್ಲಕ್ಕೆ ಕುಂದಿರ್ತೇವೆ. ವಚನವನ್ನು ಓದೋದು ಮತ್ತು 3 ತಾಸು ಹ್ಯಾಂಗೆ ಕುಂದ್ರದ್ರಿಪ್ಪ ಅಂದ್ರೆ ಮತ್ತು ಲಿಂಗ ಪೂಜೆ ಮಾಡ್ಕೊಳ್ತಾ ಅಷ್ಟವಿಧ ಅರ್ಚನೆ ಮಾಡೋದು, ಲಿಂಗ ಯೋಗ ಮಾಡೋದು, ಅದು ಮುಗಿದ್ಮೇಲೆ ವಚನಗಳನ್ನು ಅಧ್ಯಯನ ಮಾಡೋದು, ಪ್ರಸಾದಕ್ಕೆಲ್ಲ ಅಲ್ಲೇ ಸವಿತಾ ಇಟ್ಕೊಂಡು ಅಲ್ಲೇ ಕುತ್ಕೊಂಡು ಪ್ರಸಾದ ಮಾಡೋದು. ಹಿಂಗೆ 3 ತಾಸು ಕುಂದ್ರು ರೂಢ ಹಾಕೊಡ್ರಿ. ಹಿಂಗೆ 3 ತಾಸು ಕುಂದ್ರು ರೂಢ ಹಾಕಿರ್ತೀರಿ, ನೀವು ನಿಮ್ಮ ಊರಾಗೇ ಪ್ರಖ್ಯಾತರಾಗ್ತೀರಿ. ಇದು ಅಲ್ಲಂ ಪ್ರಭುದೇವರ ವಚನ ಇದು, ಮತ್ತೆ ಸುಮ್ಮನೆ ಹಂಗೆ ಹೇಳಾಗ್ತಿಲ್ಲ. ಅಲ್ಲಿಂದ 2-3 ಅಂದ್ರೆ 6 ಗಂಟೆ ಯಾರು ಒಂದೇ ಜಾಗದೊಳಗೆ ಒಂದೇ ಆಸನದೊಳಗೆ ಕುತ್ಕೋತಾರಲ್ಲ, ಅವರು ಮನುಷ್ಯ ಕುಲದಲ್ಲೇ ಶ್ರೇಷ್ಠ ವ್ಯಕ್ತಿ ಅನ್ಸ್ಕೊತ, ಮನುಷ್ಯರೊಳಗೆ ಶ್ರೇಷ್ಠ ವ್ಯಕ್ತಿಗಳು ಅನಿಸ್ಕೋತಾರ. ಅಂತ ದೊಡ್ಡ ದೊಡ್ಡ ವ್ಯಕ್ತಿ ಆಕಾರ ಸಿದ್ಧಾರೂಢರಂಥವ್ರು, ಸಿದ್ದೇಶ್ವರಪ್ಪ ಅವ್ರಂಥವ್ರು, ಮತ್ತು ನಮ್ಮ ಅತನಿ ಶಿವಯೋಗಿಗಳಂಥವ್ರು, ಇಂಥವ್ರು. ಅಲ್ಲಿ ಮೇಲೆ ಇವರೆಲ್ಲ ಅದಕ್ಕಿಂತ ದಾಟಿ ಹೋದವ್ರು. ಅಲ್ಲಿ ಯಾರು 3-6 ಗಂಟೆ ಅಂದ್ರೆ 3 ಗಂಟೆ ಅಂದ್ರೆ 18 ತಾಸು ಒಂದೇ ಆಸನದೊಳಗೆ ಕುಂದಿರ್ತಾರಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ಅವರಿಬ್ರು ಒಂದೇ ಆಗಿರ್ತಾರೆ. ಅಂತ ಆಸನ ಸಿದ್ಧಿಗಳನ್ನೆಲ್ಲ ನಮಗೆ ಶರಣ ಹೇಳಿಕೊಟ್ಬಿಟ್ಟಾರಲ್ಲ, ಹೌದಲ್ಲ. ಅದಕ್ಕೆ ನಾವು ಈ ಅಷ್ಟಾಂಗ ಯೋಗಗಳನ್ನ ಇಂಥ ಯಾವುದೋ ಗಂಧಕ್ಕೆ ಹೋಗೋದು ಬೇಡ. ನಮ್ಗೇನು ಹೇಳ್ಯಾರ? ಲಿಂಗ ಪೂಜೆ ಹೇಳ್ಯಾರ, ಕಾಯಕ ಹೇಳ್ಯಾರ, ದಾಸೋಹ ಹೇಳ್ಯಾರ, ಅನುಭವ ಹೇಳ್ಯಾರ, ಒಟ್ಟೆ ಸಮಾಜಕ್ಕೆ ದ್ರೋಹ ಅಲ್ಲದಂಗೆ ಬದುಕಾಕಿ ಹೇಳ್ಬಿಟ್ಟಾರ. ಇಷ್ಟು ಬದುಕು ಬಿಟ್ರೆ ಸಾಕು, ಇದ್ರೊಳಗೆ ಎಲ್ಲಾ ಯೋಗಗಳು ಇದ್ರೊಳಗೆ ಬಂದ್ಬಿಡ್ತವು. ಉಸಿರು ಹಿಡಿದಡೇನು, ಬಸಿರು ಕಟ್ಟಿದಡೇನು, ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ, ಕಳ್ಳ ನೆಲ್ಲಿಗೆ ಹೋಹನು ನೆಲ ತಳವಾರನಾದಡೆ. ಅಂದ್ರೆ ನಾವು ಯಾರು ನಂಬ್ಕೊಂಡು ಜಗತ್ತಿನ ಸಾಧನೆಯನ್ನು ಮಾಡಕ್ ಸಾಧ್ಯಕೈತಿ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವ್ರನ್ನ ನಂಬ್ಕೊಂಡೆಲ್ಲ ಇವ್ರದಿಂದ ಎಲ್ಲ ಕ್ರಿಯೆಗಳು ನಿಲ್ತಾವ, ಹೌದಲ್ಲ. ಇವ ಏನ್ರ ತಪ್ಪು ದಾರಿ ಹಿಡಿಯಾಕತ್ತು ಅಂದ್ರ
ಹೌದಲ್ಲ, ನಮ್ಮ ಕಣ್ಣ ತಪ್ಪ ನೋಡಾಕತ್ತು, ನಮ್ಮ ನಾಲಿಗೆ ತಪ್ಪ ಇದು ಮಾಡಾಕ, ಕಿವಿ ತಪ್ಪ ಏನು ಮಾಡಾಕತ್ತ, ತಪ್ಪು ಕೆಲಸ ಮಾಡಾಕತ್ತು. ನಮ್ಮ ಅವ್ವ ಹೇಳಿಲ್ಲ, ತಪ್ಪ ಏನೇ ಕೆಲಸ ಮಾಡಾಕತ್ತಂದ್ರ ನೆಲ ತಳವಾರನ ಅಡ್ಡಾಡಿ ಕಳ್ಳ ಅಂದ್ರೆ ಮನಸ್ಸ, ಕಳ್ಳ ನೆಲ್ಲಿಗೆ ಹೋಗಲು ಅಂದ್ರ ಈ ನಮ್ಮ ಏನು ಅಂಗೇಂದ್ರಿಯಗಳದಾವಲ್ಲ ಇವೆಲ್ಲಾ ಲಿಂಗೇಂದ್ರಿಯಗಳದ. ಕಣ್ಣ ಶಿವಲಿಂಗ ಆಯ್ತು, ಹೌದು, ಚರ್ಮ ಜಂಗಮಲಿಂಗ ಆಯ್ತು, ನಾಲಿಗೆ ಆಚಾರ ಲಿಂಗ ಆಯ್ತು, ಹೌದಲ್ಲ, ನಾಸಿಕ ಆಚಾರ ಲಿಂಗ ಆಯ್ತು, ನಾಲಿಗೆ ಗುರುಲಿಂಗ ಆಯ್ತು, ಇಲ್ಲಿಂದ ಶ್ರೋತ್ರ ಪ್ರಸಾದ ಲಿಂಗ ಆಯ್ತು. ಹಿಂಗ ಎಲ್ಲ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇವೆಲ್ಲ ಏನಾಗ್ಬಿಟ್ಟು ಅಂಗೇಂದ್ರಿಯಗಳು ಹೋಗಿ ಲಿಂಗೇಂದ್ರಿಯಗಳಾದವು. ನಾ ಏನ್ ನೋಡ್ತೀನಿ ಎಲ್ಲಾನು ದೇವ್ರನ್ನೇ ನೋಡ್ತೀನಿ. ನನಗೆ ಏನು ಮಾತಾಡ್ದ ಎಲ್ಲ ಶಬ್ದಗಳು ಬಂದು ಕೇಳು ಯಾರು ದೇವ್ರ ಶಬ್ದನೇ ಅದಾವು. ನಾನು ಏನು ತಿಂತೀನಿ ಎಲ್ಲಾನು ಏನು ಸ್ವೀಕಾರ ಮಾಡ್ತೀನಿ ಎಲ್ಲಾನು ಏನೈತಲ್ಲ ಅದು ದೇವರೇ ಐತಿ. ಹಿಂಗ ಸಂಪೂರ್ಣವಾದ ದೈವಮಯ ಆಗಿಬಿಟ್ನಂದ್ರ ಕಳ್ಳ ನಮ್ಮ ಮತಕ್ಕೆ ಇರುವಂತ ಒಳಗೆ ಇರುವಂತ ಕಳ್ಳ ಯಾರು ಮನಸ್ಸ. ಎಲ್ಲಿ ಹೋಗ್ಬೇಕು ಮುಗೋದತ್ತ ಬಂಧನ ಬ್ಯಾಟಿ ಅಂದ್ರೆ ಒಟ್ಟು ಪೂರ್ತಿ ಪ್ಯಾಕ್ ಮಾಡ್ದಾಗತ್ತ ಅವನ್ ಬಂಧನ ಮಾಡ್ದಾಗತ್ತದ. ಅದಕ್ಕೆ ನಮ್ಮ ಎಲ್ಲ ಅಂಗೇಂದ್ರಿಯಗಳು ಕರ್ಮೇಂದ್ರಿಯಗಳು ಇದು ಜ್ಞಾನೇಂದ್ರಿಯಗಳು ಈ ಎಲ್ಲ ಇಂದ್ರಿಯಗಳಲ್ಲಿಯೂ ಲಿಂಗವನ್ನು ತಂದು ಕುಂದಿರ್ಸೋದು ಅಂದ್ರೆ ದೇವರನ್ನು ಕುಂದಿರ್ಸೋದು ಇವೆಲ್ಲ ದೈವೀಮಯ ಮಾಡಿಬಿಟ್ರೆ ಈ ಕಳ್ಳ ಎಲ್ಲಿ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಇಂಥ ಅಷ್ಟಮಾ ಸಿದ್ಧಿಗಳ ಗದ್ದಲವನ್ನು ಬಿಡ್ರಿಪ್ಪ. ಅಷ್ಟಮಾ ಸಿದ್ಧಿಗಳನ್ನು ಬಿಟ್ಟು ಹಿಂಗೆ ಬಸವಣ್ಣನವರು ಶರಣರು ಕೊಟ್ಟಂತ ಇಂಥ ಸರಳ ಮಾರ್ಗ ಹಿಡ್ಕೊಂಡು ಹೋಗ್ರಿ ಅಂತೇಳಿ ಅಲ್ಲಿ ಏನು ಸಾಧುಗಳು ಕುಡುಕರು ಅಂತ ಇಂಥವು ಇದ್ದಲ್ಲ ಇವಕ್ಕೆಲ್ಲರಿಗೆ ಅಕ್ಕ ಮಹಾದೇವಿ ತಾಯಿಯವರು ಬಹಳ ಒಳ್ಳೆ ಇದು ಮಾಡಿ ಅವಾಗ ಮತ್ತೆ ಅವ್ರು ಹೇಳ್ತಾರೆ ಶರಣರು ಶರಣರ ಮಾರ್ಗವಲ್ಲದ ವೈರಾಗ್ಯ ಮಾರ್ಗ ಉಳ್ಕಿದ್ ಯಾವುದು ಅದು ವೈರಾಗ್ಯ ಮಾರ್ಗ ಅಲ್ಲ. ಅದಕ್ಕೆ ಶರಣರ ವೈರಾಗ್ಯ ಮಾರ್ಗನೇ ವೈರಾಗ್ಯ ಮಾರ್ಗ. ತನ್ನ ಅವಸರಕ್ಕಾಗಿ ಹಗಲು ಗನ್ನವನಿಕ್ಕಿದಡೆ ಕನ್ನ ಸಭೆಯಲ್ಲಿಲ್ಲ ಕಳವೂ ದೊರೆಯುತ್ತಿಲ್ಲ. ಅಂದ್ರ ಅವಸರ ಮಾಡಿ ಲಘು ಮಾಡಿ ನೊಟೆತ್ತು ಕಳ್ತನ ಮಾಡೇ ಬಿಡ್ಬೇಕಂತೇಳಿ ಕಳ್ತನ ಮಾಡ್ಬೇಕಾರೆ ಎಟ್ಟಿ ಮಾಡ್ಬೇಕ್ರಿ ರಾತ್ರಿ 12 ಮ್ಯಾಲ. ಈಗ ಇವ್ರ ಮನೆಗೆ ಕಾಡಿಗೆರ ಮನೆಗೆ ಕಳ್ತನ ಮಾಡಕ್ ಹೋಗ್ಯವ್ರ ಅವ್ರ ಮನೆ ಮಕ್ಕೊಂಡಾರ ಇಲ್ಲೋ ಅಲ್ಲಿ ಸುತ್ತಮುತ್ತ ಓಣ್ಯಾಗ ಮಕ್ಕೊಂಡಾರಲ್ಲೋ ಇದನ್ನೆಲ್ಲ ಚೆಕ್ ಮಾಡಿ 12 ನಂತರ 1 ನಂತರ ಹಿಂಗ್ ಪೂರ್ತಿ ರಾತ್ರಿ ಕಾಯ್ದು ಮಾಡ್ಬೇಕು ಕಳ್ತನ ಮಾಡ್ಬೇಕಾರೆ. ಅವಸರ ಮಾಡ್ಕ್ಯಾರ ಹಗಲತ್ರ ಮಾಡಾಕತ್ತೀವಿ ಅಂದ್ರೆ ಸಂಜೆನೇ ಹೋಗ್ತೇವೆ ಕಳ್ತನ ಮಾಡಾಕತ್ತೀವಿ ಅಂದ್ರೆ ಮುಂಜೆ 6 ಅಂದ್ರೆ ಏನಾಗ್ತೇವೆ ಸಿಕ್ಕು ಬಿದ್ದು ಬಿಡ್ತೀವಿ. ಹಂಗೆ ಈ ವೈರಾಗ್ಯ ಮಾರ್ಗ ಅನ್ನೋದು ಸಹಿತ ಸರಿಯಾದ ಗುರುಗಳ ಮಾರ್ಗದರ್ಶನ ಇಲ್ಲ, ಸರಿಯಾದ ಕಾಯುವಿಕೆ ಇಲ್ಲ, ಸರಿಯಾದ ಭಕ್ತಿ ಇಲ್ಲ, ಸರಿಯಾದ ಸೇವೆ ಇಲ್ಲ. ನಮ್ಮ ತಾಯಿ ಹೇಳ್ತಾರೆ ತನುವ ಗುರುವಿಂಗೆ ಅರ್ಪಿಸುವುದು. ತನುವೆ ಗುರುವಿಂಗೆ ಅರ್ಪಿಸುವುದಂದ್ರೆ ಈ ತನುವನ್ನ ಗುರುವಿಗೆ ಅರ್ಪಿಸುವುದು. ಗುರು ಅಂದ್ರೇನು ಅರಿವು, ಗುರು ಅಂದ್ರೇನು ಅರಿವು. ಈ ತನುವಿನ ಎಲ್ಲ ಕ್ರಿಯೆಗಳನ್ನು ಅರಿವಿನಿಂದ ಮಾಡುವುದಕ್ಕೆ ತನುವನ್ನ ಗುರುವಿಗೆ ಅರ್ಪಿಸುವುದು. ಈ ತರ ಹೆಂಗ ನಾವು ಜ್ಞಾನವನ್ನು ಪಡೆದು ವಚನಗಳನ್ನು ಅಧ್ಯಯನ ಮಾಡಿ ಸಾಧನೆಯನ್ನು ಮಾಡಬೇಕು. ಹೊರತಾಗಿ ಅವಸರಕ್ಕಾಗಿ ಹಗಲುಗೊಳ್ಳವನಿಕ್ಕಿದರೆ ಕನ್ನ ಸಭೆಯಲ್ಲಿಲ್ಲ ಕಳವು ದೊರೆ ಕನ್ನನೂ ಆಗಲಿಲ್ಲ ಕಳವು ದೊರೆಯಲಿಲ್ಲ. ಬೊಬ್ಬುಲಿಯ ನೇರಿದ ಮರ್ಕಟನಂತೆ ಹಣ್ಣು ಮೇಲಲಿಲ್ಲ ಕುಳ್ಳಿರೆ ಠಾವಿಲ್ಲ. ಅಂದ್ರೆ ಬೊಬ್ಬುಲಿ ಅಂದ್ರೆ ಜಾಲಿಗಡ ಮಂಗ್ಯಗಳು ಜಾಲಿಗಡ ಏರುದಿಲ್ಲ. ಅಕಸ್ಮಾತ್ ತಪ್ಪೇನ್ರಿ ಜಾಲಿಗಡ ಏರ್ತಂದ್ರ ಅದಕ್ಕೆ ತಿಲ್ಲಾಕ ಕಾಯಿನೂ ಸಿಗುದಿಲ್ಲ. ಗಿಡ ಹತ್ತದ ಎದಕ್ಕೆ ಅದು ತಿಲ್ಲಾಕ ಕಾಯಿ ತಪ್ಪಲ ಸಿಗ್ತೈತಿ. ತಿಲ್ಲಾಕ ಕಾಯಿನೂ ಸಿಗುದಿಲ್ಲ. ಕುಂದ್ರತ್ನಿ ಅಂದ್ರ ಕಥ ಚುಚ್ಚ ಮಾಡ್ತಾವ ಮುಳ್ಳು ಮೈ ತುಂಬ ಮುಳ್ಳು ಜಾಲಿಗಿಡಕ್ಕೆ ಚುಚ್ಚಾಲ ಮಾಡ್ತಾವ. ಹಂಗ ನಾವ್ ಏನು ಗಡಬಡ ಮಾಡಿದ್ವಿ ಅಂದ್ರೆ ಹೆಂಗ ಕಲಿತಪ್ಪ ಅಂದ್ರ ಈ ಮಂಗ್ಯ ಜಾಲಿಗಿಡ ಏರ್ದಂಗ ಆಕೈತಿ. ಅದಕ್ಕೆ ನಾವು ಅವಸರ ಮಾಡಕ್ ಹೋಗ್ಬೇಡ್ರಿಪ್ಪ. ಗುರುವಿನ ಮಾರ್ಗದರ್ಶನದೊಳಗ ನಿಧಾನಕ ಸಾಧನೆಯನ್ನು ಮಾಡ್ರಿ ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು. ಅಂದ್ರ ಹಣ್ಣು ಅಂದ್ರೆ ಏನಪ್ಪಾ ಅಂದ್ರ ಶಿವಾನುಭವ. ಇಲ್ಲೇನ್ ತಾವೆಲ್ಲ ಅನುಭವ ಮಾಡ್ತೀರಾ ತಿಂಗಳಿಗೊಮ್ಮೆ ಅದೇ ಶಿವಾನುಭವ. ಅದಕ್ಕ ಆಧ್ಯಾತ್ಮಿಕದ ಮುಕ್ತಿಯ ಫಲ ತರ. ಅದಕ್ಕ ಹಣ್ಣು. ಅಲ್ಲಿಂದ ಕುಳ್ಳಿರೆ ಠಾವಿಲ್ಲ ಅಂದ್ರ ಕುಂದ್ರ ಜಾಗ ಇಲ್ಲ ಅಂದ್ರೇನ ನಾವು ಪರಮಾನಂದ ಅನ್ನೋದು ಸಿಗುದಿಲ್ಲ. ಮಂಗೆ ಇಲ್ಲಿ ಕುಂದ್ರಬೇಕಂತ ಈ ಕಡೆ ಅಂದ್ರ ನಮ್ಮ ಪರಮಾನಂದ ಅನ್ನೋದು ಸಿಗುವುದೇ ಇಲ್ಲ. ಅದಕ್ಕೆ ಮುಕ್ತಿಯ ಹಣ್ಣನೂ ಸಿಗುದಿಲ್ಲ ಮತ್ತು ಪರಮಾನಂದನೂ ಸಿಗುದಿಲ್ಲ. ಅದಕ್ಕೆ ಅವಸರ ಮಾಡಕ ಹೋಗಬಾರ್ದು. ನಾನು ಸರ್ವಸಂಗ ಪರಿತ್ಯಾಗ ಮಾಡಿದವಳಲ್ಲ, ನಿಮ್ಮ ಕೂಡಿ ಕುಲ ಒಳಿದವಳಲ್ಲ, ಚೆನ್ನ ಮಲ್ಲಿಕಾರ್ಜುನ ದೇವರ ದೇವ. ಹಿಂಗ ಅವ್ರು ಏನಂದ್ರು, ಯವ್ವ ನೀನೇ ನಾವು ಮಾರ್ಗದರ್ಶನ ಮಾಡೋದು. ಯಪ್ಪ ನನಗೂ ಏನು ಗೊತ್ತಿಲ್ವೋ ಮರೆ, ನಾನು ಈಗ ಬಂದಿನಿ. ನಾನು ಆ ಕಲ್ಯಾಣ ಕಡೆ ಹೋಗಿ ಬಸವಣ್ಣನವರು ಶರಣರದಾರಲ್ಲ ಅವ್ರೆಲ್ಲಾರು ಮಾರ್ಗ ತಗೊಂಡು ನಾನು ಮುಕ್ತಿದಾರಿ ಹಿಡಿಬೇಕಂತ ಬಂದಿನೋ ಮಾರೆ. ಹೋರಿ ನೀವು ಕಲ್ಯಾಣ ಕಡೆ ಹೋಗ್ರಿ, ಯಾರು ಶರಣರ ಟೆಕ್ಕಾರ ಕಡೆ ಲಿಂಗ ದೀಕ್ಷಾ ತಗೊಳ್ರಿ. ಇದು ಮಾಡ್ಕೊಂಡು
ತಮ್ಮ ಜೀವನವನ್ನು ಪಾವನ ಮಾಡ್ಕೊಡ್ರಿ ಅನ್ನಂತ ಮಾತು ಹೇಳಿ ಈ ಸಾಧು ಸತ್ಪುರುಷರು ಏನು ಇವ್ರು ದಾರ್ಯಾಗ ಬೆಟ್ಟಕ್ಕಾರಲ್ಲ, ಇವ್ರು ಯಾರ್ಯಾರು ಅಂಕು ಡೊಂಕುಗಳು ಕೊಂಕಗಳು ಏನಿತ್ತಲ್ಲ ಅವ್ರಿಗೆಲ್ಲ ತಿದ್ದಿ ಮಾಡಿ ಮಾರ್ಗದರ್ಶನವನ್ನು ಮಾಡಿಕೊಂಡು ಅಕ್ಕ ಮಹಾದೇವಿ ತಾಯಿ ಹಂಗ ಮುನ್ನೂರಿಗೆ ಹೇಳಿದ್ರು. ಈಗ ಹೆಂಗ ಸಿದ್ಧಾರೂಢರು ಕಾಡಿದ್ರಲ್ಲ, ನೀವು ಯಾರ ಪೈಕಿ ನೀ ಯಾರ ಪೈಕಿ? ಅವ್ರು ಹೇಳಿದ್ರು ಅವ್ರ ಅಡ್ರೆಸ್, ಅವ್ರ ಸಂಬಂಧಿಕರು, ಅವ್ರ ಬೀಗ್ರ ನೀ ಇವ್ರಲ್ಲ ಕಡಿಕೆ ಹ್ಯಾಂಗ ಕೇಳ್ತೇವೆ ಗೊತ್ತಂದ್ ನಾವು ಗುರುಗಳು ಕೇಳೋರು, ನಿಮ್ಮ ಮನೆ ತಿರ್ಸಾಕ್ ಬರ್ತಾರ ಯಾರೇ? ಇಲ್ರಿ ನಾವೇ ಹೊಕ್ಕೇವ್ರಿ ಅಂದ್ರ ಬರೋಬರಿ ಆಯ್ತು. ನಾವೇ ಮನೆ ತಿರ್ಸಾಕ್ ಹೊಕ್ಕೇವ್ ಅಂದ್ರೆ ಗೊತ್ತಾಗ್ಬಿಡ್ತು, ನೀವ್ ನಮ್ಮ ಅವಧಿ ಐತೆ. ಬರ್ತಾರ್ರಿ, ಅವ್ರ ಪಾದ ಪೂಜೆ ಮಾಡ್ಕೊತೀರ್ನ? ಮಾಡ್ಕೊತೇವ್ರಿ. ಆ ಪಾದದಕ್ಕೆ ತಗೊಂಡು ಎಲ್ಲ ಕುಡಿತೀರಿ? ಆಯ್ತು ಮಕ್ಳೆ, ನೀವು ತೆಳಗಿನವ್ರು. ಹಿಂಗ ಮಾಡಿ ನೀವು ಜಾತಿ ಬರ್ತಾ ಮಾಡ್ಕೋತಾರ. ಇವ್ರೆಲ್ಲ ಗಂಟು ಬಿದ್ದಿರಿ ಕಡೆ ಮಂದಿದ್ರ ಮುಂದಿನ ಊರ ಹಂಗ ಹೋದ ಮತ್ತೆ ಎಲ್ಲಾ ತರ ಮಂದಿ ಗಂಟು ಬೀಳುದಲ್ಲ. ಇವ್ರು ಗಂಟು ಬಿದ್ರು ಅಂದ್ರು. ಯಾವ ಊರು ನಿಂದು? ನಿಮ್ಮ ಅಪ್ಪನ ಹೆಸರು ಏನು? ನಿಮ್ಮ ಅಡ್ರೆಸ್ ಏನು? ಹಿಂಗೆಲ್ಲ ತಪಾಸ್ತಿಗೆ ಹಾಕತ್ರಿ, ಯಾವ ಜಾತಿಯವರು ಯಾವ ಕುಲವ್ರು ಹಿಂಗೆಲ್ಲ ಕೇಳಕತ್ರಿ. ಅವಾಗ ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು, ಒಲೆಯ ಹೊಕ್ಕು ಉರಿಯ ಮರೆದವಳ. ನಾ ಹೆಂಗದಿನಪ್ಪ ಅಂದ್ರ ಬೆಂಕ್ಯಾ ಬಿದ್ದು ಕಟಿಗಿದ್ದಾನೆ. ನನ್ನ ಕಟಿಗೆ ಏನಂತ ಭಾವನಾನೇ ಏನೋ ನನ್ನ ಆ ಬೆಂಕಿ ಜೋಡಿ ನಾನು ಬೆಂಕಿ ಆಗಿಬಿಟ್ಟಿನಿ. ಒಲೆಯ ಹೊಕ್ಕು ಉರಿಯ ಮರೆದವಳ, ಮತಿಯ ಹೊಕ್ಕು ಉಲುಹು ಮರೆದವಳ. ಮತಿಯ ಅಂದ್ರ ಅರಿವು ಜಾಗೃತವಾದವರು, ಮತಿಯ ಹೊಕ್ಕು ಉಲುಹು ಮರೆದವಳ. ಯಾರಿಗೆ ಅರಿವು ಅನ್ನೋದು ಜಾಗೃತ ಆಕೈತ್ಲ ಅವ್ರು ಭಾಳ ಮಾತಾಡಂಗಿಲ್ಲ. ಮತ್ತು ಬಾಟ್ ಮಾತಾಡೋರೆಲ್ಲರೂ ಅರುಗಿಡೆ ತಿಳ್ಕೊಬೇಡ್ರಿ. ಮತ್ತೆ ಯಾಕಂದ್ರ ಕೊಡ ತುಂಬು ಹೊತ್ನಾಗೂ ಸಫಾ ಮಾಡ್ತಿರ್ತದ, ಹೊರಗೆ ಗಾಳಿ ಇಟ್ಟಿರ್ತದ, ಡಬಾ 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 ಡಬ ಸಫಾ. ಹೊಳ್ಳಿ ಗುರು ಶಿಷ್ಯನ ಮುಂದೆ ಹೇಳ್ಬೇಕಾದ್ರೂ ಮಾತಾಡ್ಬೇಕಾಗ್ತದ, ತಲೆ ಹೊಡ್ಕೋಬೇಕಾಗ್ತದ, ತಿದ್ದಬೇಕಾಗ್ತದ. ಎಷ್ಟು ತಲೆ ಹೊಡ್ಕೊಂಡಾರ ಬಸವರಾಜ ಪಂಡಿತಪ್ಪ ಅವ್ರು ನಿಮ್ಗೆಲ್ಲ ತಿದ್ದು ಶಾಣೆ ಮಾಡ್ಬೇಕಾದ್ರೆ, ಹೌದಲ್ಲ? ಅವ್ರು ಎಷ್ಟು ಕಷ್ಟಪಟ್ಟಾರ, ಎಷ್ಟು ಬೇದಾರ. ಇವತ್ತೆಲ್ಲ ಪ್ರಸಾದ ಹೋದಾಗ ಹೇಳಿದ್ರು, ನೀವು ಬೇದಿ ಅಲ್ರಿಪ್ಪ ಒಂದು ಚೂಬ್ರ ಮಾಡಿದ್ರೆ ಆಕಳಿಗೆ ಬಂದ್ರ ಬೈತಿದ್ರತ್. ಇವ್ರು ರಾತ್ರಿ ಒಂದಕ್ಕೆ ಚಲೋ ಮಾಡ್ತಿದ್ರ ದೀಕ್ಷಾ ಅನ್ನೋದು. ಹಂಗ್ರಿ ನೀವು ಲಗ್ನ ಬಸ್ತಿರಲ್ಲ ದೀಕ್ಷಾ ಪೂಜೆ ಅಂದ್ರು. ಮರ ಇಟ್ಟು ನನ್ನ ಮುಂದೆ ಕುಂದ್ರದೆ ಪಾಡಿದ್ರು. ರಾತ್ರಿ ಒಂದಕ್ಕೆ ಚಲೋ ಮಾಡಿದ್ರು ಮುಂಜಾನೆ 5, 6, 7 ದೀಕ್ಷಾ ಮುಗಿದತ್ರ ಅವ್ರು. ಅಂತ ನೇಮವಂತರು ಅಂತವ್ರು ಇದ್ರು. ಮತ್ತು ಅವ್ರೇನು ಅನುಭಾವಿಗಳಲ್ಲನು ಅವ್ರೇನು ಇರೋಲ್ಲತ್ತಲ್ಲ. ಯಾರಿಗೆ ಪೂರ್ಣ ಜ್ಞಾನ ತುಂಬಿರ್ತೈತಲ್ಲ ಅದು ಗಪ್ ಇರ್ತೈತಿ. ತುಂಬಿಕೊಳ್ಳುವ ಹೊತ್ನಾಗೂ ಮಾತಾಡ್ತಿರ್ತೈತಿ, ಹೊಳ್ಳೆ ಅದನ್ನ ಕೊಡುವ ಹೊತ್ನಾಗೂ ಮಾತಾಡ್ತಿರ್ತೈತಿ. ಮತಿಯ ಹೊಕ್ಕು ಉಲುಹು ಮರೆದವಳ. ನೋಡ ಸಂಸಾರ ಬಂದವ ನೋಡ, ಸಂಸಾರ ಸಂಬಂಧ ಭವದಲ್ಲಿ ಬೆನ್ನಿಂದ ಬಿಡದು. ಈ ಸಂಸಾರ ಸಂಬಂಧ ಅನ್ನೋದೈತ್ಲ, ನೋಡು ಅಷ್ಟು ದೂರ ಬಂದೀನಿ, 400 ಕಿಲೋಮೀಟರ್ ಅಷ್ಟು ದೂರ ಬಂದೀನಿ. 8-10 ದಿವಸ ಆಯ್ತು ಈಗ ಹೊಂಟೀನಿ, ಇನ್ನಾದ್ರೂ ಬೆನ್ನು ಬಿಡೋದು. ಯಾವ ಊರಕ್ಕಿ? ನಿಮ್ಮ ಅಡ್ರೆಸ್ ಏನು? ನೀ ಯಾರ ಪಕ್ಕಿ? ನೀ ನೋಡಿದ್ರೆ ನಮ್ಮ ಮನುಷ್ಯ ನಮ್ಮವ್ರದಕ್ಕೆ ಕಾಣ್ತೀನಿ. ಹೇಳಕತ್ತಾರ. ಹೆಂಗಿದು? ಇದು ಬರೀ ಈ ಊರ ಆ ಊರ ಆ ರಾಜ್ಯದ ಈ ರಾಜ್ಯದಾಗ ಅಲ್ರಿ, ಜನ್ಮಾಂತರಕ್ಕೆ ಬಿಡುದ. ಇದು ಹೆಂಗೈತೆ ಅಂದ್ರೆ ಇದು ತಲೆ ತುರ್ಸೋತಲ್ರಿ ಜುಪ್ರಿ. ಇದು ಹೆಂಗೈತಂದ್ರ ಅವ್ರ ಆಯ್ಗತೇನೆ ಐತಿ, ಕೇಳಿರ್ಬೇಕಾರ ಅವ್ರನ್ನ. ಅವ್ರ ಆಯ್ತಲ್ಲ, ಅವ್ರ ಆಯ್ನಕ್ಕೆ ನೋಡಿಲ್ಲ, ಅವ್ರ ಆಯ್ಗತೇನೆ ಹಂಗ ಜನ್ಮಾಂತರದಾಗೂ ನಮ್ಮ ಸಂಬಂಧಗಳು ಬಿಡುದಿಲ್ಲ. ಇದು ನೋಡ್ರಿ, ಬಹುಬಂಧನ ಸಂಸಾರ ಸಂಬಂಧ ಭವದಲ್ಲಿಯೂ ಬೆನ್ನಿಂದ ಬಿಡುದು. ಸರವು ನಿಸ್ಸರವು ಒಂದಾದವಳನ್ನ ಅಂದ್ರ ಶಬ್ದ ನಿಶಬ್ದ ಮುಗ್ಧಳಾದವಳನ್ನ ಏನೆಂದು ನುಡಿಸುವಿರಯ್ಯ ಚನ್ನಮಲ್ಲಿಕಾರ್ಜುನ ದೇವರ ಒಳಗಾದವಳನ್ನ. ನಾನು ಅಪೂರ್ಣ ಶರಣಾಗ್ಬಿಟ್ಟಿನಿ. ನಾನು ತಗೊಂಡು ಏನ್ ಮಾಡ್ತೀರಿ? ನನ್ನ ಜಾತಿ, ನನ್ನ ಕುಲ, ನಾನು ಇದು ತಗೊಂಡು ಉಳಿದಿದ್ದೆಲ್ಲ ಗದ್ಲ ತಗೊಂಡು ಏನ್ ಮಾಡ್ತೀವೋ ಯಪ್ಪ ಅಂತೇಳಿ ಪರಿಪೂರ್ಣ ತ್ಯಾಗವನ್ನು ಮಾಡೋದಕ್ಕೆ ನನಗೆ ಯಾಕೆ ಇಷ್ಟು ಕಾಡಾಕತ್ತೀರಿ ಅಂತೇಳಿ ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ತಾರೆ. ಮತ್ತು ಇಂತಿಂಥವ್ರೇ ಸಿಗ್ಲಿಲ್ರಿ ಅಕ್ಕ ಮಹಾದೇವಿ ತಾಯಿಯವ್ರಿಗೆ. ಸುಮ್ಮನೆ ಹಿಂಗೆ ನೋಡಿ ಬಿಡೋರುದಲ್ಲ, ಕೆಲವ್ರು ಬರೋರು ಅದಕ್ಕೆ ಬಾ ಎಳ್ದಾಡೋರು ಸಿಕ್ಕರು, ಕೈ ಹಿಡಿದ್ರು, ಜಗ್ಗಿ ಆಡಿದ್ರು. ಇಂಥವ್ರು ಇರೋರೆಲ್ಲ ಕಾಮಕರು, ಕುಡುಕರು, ಇಂಥವ್ರೆಲ್ಲ ಇದ್ರಲ್ಲ. ಇಂಥವ್ರು ಸಹಿತ ಎಷ್ಟೋ ಜನ ದಾರಿ ಒಳಗೆ ಗಂಟು ಬಿದ್ರು. ಯಾಕಂದ್ರೆ ಅಕ್ಕ ಮಹಾದೇವಿ ತಾಯಿ ಅಂದ್ರೆ ಈ ಭುವನದ ಸುರಸುಂದರಿ ಚೆಲುವೆ ಆಗಿದ್ಲು. ಅವು ಅಂಥವ್ರಿಗೆ ಕಾಡೋರಿಗೆ ಒಂದು ಕಪಾಳಿ ಹೊಡೆದು ಜಾಡಿಸಿ ಒದ್ದು ಏನೋ ಮಾಡ್ಕೊಂಡು ಮತ್ತೆ ಅವು ಮುಂದಿತ್ತ ಹೇಳ್ತಿರು. ಅಕ್ಕ ಮಹಾದೇವಿ ತಾಯಿ ಹೇಳ್ತಿರು, ಮುಡಿ ಬಿಟ್ಟು ಮೊಗ ಬಾಡಿ ಕೂದಲ ಎಲ್ಲ ಮುಡಿ ಬಿಟ್ಟು, ಸುಮ್ಮನೆ ಓದ್ಕೊತ ಹೋಗಿ ನೋಡ್ರಿ ತಾನೇ ಇರ್ತದೆ. ಮುಡಿ ಬಿಟ್ಟು ಮೊಗ ಬಾಡಿ ತನು ಕರಗಿದವಳ ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ. ನಾವೆಂತ ಚಪ್ಪಲಿ ಹೊಡಿದ್ರೆ ಹಂಗಿಂಗ ಇವ್ರ ತಾಯಿ ಭಾಷೆ ನೋಡಿ. ಅಲ್ಲಪ್ಪ ನಾನು ಯಾಕೆ ಕಾಡಾಕತ್ತಿರೋ? ನನ್ನ ಹೆತ್ತ ತಂದೆಗಳು ನೀವು. ಹೆತ್ತ ತಂದೆಗಳು ಅಂದಾಗ ಆ ಕಾಮುಕನಂತೆ ಭಾವ ಹೆಂಗ ಹಾಕಿಲ್ರಿ ಅವ್ನು. ಹೆತ್ತ ತಂದೆಗಳಿರ
ಬಲ ಹಳಿದು ಭವಗೆಟ್ಟು ಛಲವಳಿದು ಭಕ್ತಿಯಾಗಿ ಚೆನ್ನ ಮಲ್ಲಿಕಾರ್ಜುನನ ಕೂಡಿ ಕುಲ ಒಳದವಳ ನನ್ನ ಯಾಕಾಡಕತ್ತಿರೋ ತಂದೆಗಳೇ. ಮೊಲೆ ಬಿದ್ದು ಮುಡಿ ಸಡಲಿ ಗಲ್ಲ ಬತ್ತಿ ತೋಳು ಕುಂದಿದವಳ ಎನ್ನೇನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ ತಂದೆಗಳಿರ ಅಣ್ಣಗಳಿರ ಎನ್ನೇನೇಕೆ ನುಡಿಸುವಿರಿ ತಂದೆಗಳಿರ ಚೆನ್ನ ಮಲ್ಲಿಕಾರ್ಜುನ ದೇವನ ಕೂಡ್ದಕಿ. ನಾ ಏನದಿಲ್ಲ, ನಾ ಇಕ್ಕಾಡಕ್ಕೆ ಅಲ್ಲೋ ಮರ, ನೀ ನನಗೆ ಹಂಗೆ ಕಾಡಬೇಡ್ರಿ. ಅಲ್ಲಿಂದ ನೋಡುವ ಕಂಗಳಿಗೆ ರೂಪಿಂಬಾಗಿರಲು ಭಾಳ ಚಂದ ಕಾಣ್ತೀನಿ ರೂಪಿಂಬಾಗಿರಲು ನೀವು ಮನನಾಚದೇ ಬಂದಿರಣ್ಣ. ನಿಮ್ಮ ಮನಸ್ಸು ಬೇಡ ಅಂತ ಹೇಳಿದ್ರು ಸಹಿತ ಹಂಗ ಅದಕ್ಕೆ ಮನ ನಾಚಲಾರದೇ ಬಂದಿರಣ್ಣ. ಕೇಳುವ ಶ್ರೋತೃಗಳಿಗೆ ನೀವು ಮರಳಾಗಿ ಬಂದಿರಣ್ಣ. ನನ್ನ ಕಂಠ ಭಾಳ ಚಂದ ಐತಿ ಅಂತೇಳಿ ಆ ಕಂಠದ ಸಲಹೆ ಬಂದ್ರಿ ಅಣ್ಣ. ನಾರಿ ಎಂಬ ರೂಪಿಗೆ ನೀವು ಒಲಿದು ಬಂದಿರಣ್ಣ. ಇದೊಂದು ಹೆಂಗಸ ತಿಳ್ಕೊಂಡು ಒಲಿದು ಬಂದಿರಣ್ಣ. ಮೂತ್ರವು ಬಿಂದು ಒಸರುವ ನಾಳವೆಂದು ಕಂಗಾಣವೇ ಮುಂದುಗೆಟ್ಟು ಬಂದಿರಲ್ಲಣ್ಣ. ಇಂಥ ಬಂದಿರಣ್ಣ. ಬುದ್ಧಿಗೇಡಿತನದಿಂದ ಪರಮಾರ್ಥದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯಲೇ ಮನ ಹೇಸದೇ ಬಂದಿರಲ್ಲಣ್ಣ. ಇದು ಯಾವುದು ಮಾಡ್ಲಾರ್ದೆ ನಿಮ್ಮ ಮನಸ್ಸಿಗೆ ನಿಮ್ಗೆ ಅಲ್ಯ ಕಸಾಸೆ ಹೊಲಸ ಅನ್ನಿಸ್ಲಾರ್ದೆ ಬಂದಿರಲ್ಲ ಹೆಣ್ಣುಗಳೇ. ಚೆನ್ನ ಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕ ಪುರುಷರು ನನಗೆ ಸಹೋದರರು ಚೀ ಹೋಗ ಮರಳೆ. ಏನಪ್ಪ ಬ್ಯಾಡ್ರಿ ಓ ಅಣ್ಣಗಳೇ ತಂದೆಗಳೇ, ಇಂಥ ತಪ್ಪು ಕೆಲಸ ಮಾಡಬೇಡ್ರಿಪ್ಪ. ನನಗೆ ಪುರುಷ ಅಂದ್ರೆ ಒಬ್ಬ ಪುರುಷ ಯಾರು ಅಂದ್ರೆ ಚೆನ್ನ ಮಲ್ಲಿಕಾರ್ಜುನ ದೇವ ಒಬ್ಬನೇ ಪುರುಷ. ಮಿಕ್ಕವ್ರು ಎಲ್ಲರೂ ಏನದಿಲ್ಲ, ನೀವೆಲ್ಲರೂ ನನ್ನ ಅಣ್ಣಗಳಿದಿರಿ, ನನ್ನ ತಂದೆಗಳಿದಿರಿ, ನನ್ನ ತಾಯಿಗಳಿದಿರಿ, ನನ್ನ ಹೆತ್ತದ ಸಹೋದರಿಯರಿದಿರಿ. ಅದಕ್ಕೆ ಇಂಥ ಎಲ್ಲ ಕೆಟ್ಟ ಕಾಮಕ ದೃಷ್ಟಿಯಿಂದ ಮಾಡಬೇಡ್ರಿ. ಆದರೂ ಸಹಿತ ಏನೋ ಕೆಲವೊಂದೆಲ್ಲ ಹುಚ್ಚುಚ್ಚಾಗಿ ವರ್ತನೆ ಮಾಡಂಥವ್ರು ಬಂದ್ರು. ಅವಾಗ ಬಟ್ಟಿಹ ಮೊಲೆಯ ಬರದ ಜೌವನದ ಚೆಲುವ ಕಂಡು ಬಂದಿರಣ್ಣ. ತುಂಬಿದ ಎಲೆ ಅಣ್ಣ ನಾನು ಹೆಂಗಸಲ್ಲ, ಅಣ್ಣ ನಾನು ಹೆಂಗಸಲ್ಲ, ನಾ ಹೆಂಗಸಲ್ಲ. ಅಕಸ್ಮಾತ್ ಅಣ್ಣ ನಾನು ಸೂಳೆ ಅಲ್ಲ, ಅಕಸ್ಮಾತ್ ನಾ ಹೆಂಗಸ ಇದ್ರು ಸಹಿತ ನಾ ವೇಶ್ಯೆ ಅಲ್ಲ, ಸೂಳೆ. ಅಣ್ಣ ನನ್ನ ಕಂಡು ಆರೆಂದು ಬಂದಿರಣ್ಣ. ಮತ್ ನನಗೆ ಯಾರ ಹತ್ತಿರ ತಿಳ್ಕೊಂಡು ನನ್ನ ಮ್ಯಾಲೆ ಹಿಂಗೆ ಮಾಡಾಕತ್ತಿರೋ ಅಣ್ಣಗಳೇ. ಚೆನ್ನ ಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕಿನ ಪುರುಷರು ನಮಗಾಗದ ಮೋರೆ ನೋಡಣ್ಣ. ದಯಮಾಡಿ ನನ್ನ ಕಾಡಬೇಡ್ರಿಪ್ಪ. ನನಗೇನು ಮುಟ್ಟಾಕ್ ಬಂದ್ರೆ ಸರ್ವನಾಶಕ್ಕಿರಿ ಅಂದ ವಿನಂತಿ. ಅದಕ್ಕೆ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನನ್ನ ಗಂಡನ ಬಿಟ್ಟರು ಮಿಕ್ಕದವರೆಲ್ಲರೂ ನನ್ನ ತಂದೆಯ ಸ್ವರೂಪರು, ಮಿಕ್ಕದವರೆಲ್ಲರೂ ನನ್ನ ಸಹೋದರರ ಸ್ವರೂಪರು, ಮಿಕ್ಕದವರೆಲ್ಲರೂ ನನ್ನ ಮಕ್ಕಳ ಸ್ವರೂಪರು. ಈ 3 ಸಂಬಂಧಗಳನ್ನು ತಾವು ನೋಡ್ಬೇಕು. ತಾವೆಲ್ಲ ಪುರುಷರೆಲ್ಲರೂ ಅಂದ್ರೆ ತಾವು 3 ಸಂಬಂಧ. ನನ್ನ ಹೆಂಡತಿಯನ್ನು ಬಿಟ್ಟು ಮಿಕ್ಕದವರೆಲ್ಲರೂ ನನ್ನ ತಾಯಿಯ ಸ್ವರೂಪರು, ಮಿಕ್ಕದವರೆಲ್ಲರೂ ನನ್ನ ಸಹೋದರಿಯ ಸ್ವರೂಪರು, ಮುಖ್ಯದವರೆಲ್ಲರೂ ನನ್ನ ಮಕ್ಕಳ ಸ್ವರೂಪರು ಅನ್ನಂತ ಈ ಭಾವನೆ ಇರಬೇಕು. ಮತ್ತು ನಾವು ಸ್ವಾಮಿಗಳಂತಕ್ಕೆ ಯಾವ ಭಾವನೆ ಇರಬೇಕಂದ್ರೆ ಕೇವಲ ಅಲ್ಲಿ 2 ಭಾವನೆ. ಹೆಣ್ಣು ಮಕ್ಕಳನ್ನ ನೋಡೋದು ಕೇವಲ ತಾಯಿ ದೃಷ್ಟಿಯಿಂದ, ಇದು ಐತಲ್ಲ ಇದು ನಮ್ಮ ಅವನೇ, ಅದು ನಮ್ಮ ಅವನೇ. ಓಸು ಕೂತಿದ್ದಿಲ್ಲ ಯಾರು, ನಮ್ಮ ಅವುಗಳೇ. ಮತ್ತೆ ಇಲ್ಲೆಲ್ರಿ ಅಕ್ಕ ಹಂಗೆ ಸಾಂಗ್ ಬರ್ತಿರ್ತಾರ, ವೈನಿ ಚಿಗವ ಅತ್ತೆ ಹತ್ತಿರ್ತ ನಾನು ಯಾ ಅತ್ತಿ ಯಾ ಚಿಗವ ಯಾ ವೈನಿ ಹಿಂಗೆ ಹತ್ತಿರ್ತಾರ ಒಳಗೊಂದು ಸಾಂಗ್ ಹಂಗ. ಮತ್ತು ನಮಗೆ ಇವರೆಲ್ಲರೂ ಏನದಾರಲ್ರಿ ಒಟ್ರು ಯಾರಪ್ಪ ಅಂದ್ರೆ ಒಟ್ರು ಅಪ್ಪಗಳು. ಇದೈತಿಲ್ಲ ಬಾಯಾಗ ಹಲ್ಲ ಕಡ್ಡಿ ಹಾಕತ್ತಿಲ್ಲ, ಇದು ನಮ್ಮ ಅಪ್ಪನೇ. ಅಲ್ಲಿ ಕುರ್ಚಿ ಮೇಲೆ ಕೂತೈತಲ್ಲ ಡುಮ್ಮ, ಅದು ನಮ್ಮ ಅಪ್ಪನೇ. ಇವರೆಲ್ಲರೂ ಯಾರು, ಗಂಡು ಮಕ್ಕಳು ಎಲ್ಲರೂ ಯಾರು, ನನ್ನ ತಂದೆಯ ಸ್ವರೂಪರು. ಎಲ್ಲರೂ ನೀವೆಲ್ಲರೂ ತಾಯಿಯ ಸ್ವರೂಪರು. ಆಮೇಲೆ ಇನ್ನೊಂದು ಸಂಬಂಧ ಬರ್ತದೆ, ಕೇವಲ ಗುರು ಮತ್ತು ಭಕ್ತ, ಗುರು ಮತ್ತು ಶಿಷ್ಯ, ಈ ಸಂಬಂಧಗಳು ಮಾತ್ರ ಇರಬೇಕು. ಇದು ಸಂಸಾರಿಕರಿಗೆ ಮತ್ತು ಸ್ವಾಮಿಗಳಿಗೆ. ಈ ನಿಯಮಗಳನ್ನೆಲ್ಲ ಗೊತ್ತಾಗಲಾರ್ದಂಗೆ ನನಗೇನು ಹಿಂಗೆಲ್ಲ ತಿಳ್ಕೊಂಡು ಬಂದಿರಲ್ಲಪ್ಪ, ಇದು ಮಹಾನ್ ತಪ್ಪಕ್ಕೈತಿ ಅಂಥೇಳಿ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹಂಗೆ ಸಾಗ್ತಾ ಇದ್ರು. ಅಕ್ಕ ಮಹಾದೇವಿ ತಾಯಿಗೆ ಇದನ್ನೆಲ್ಲ ನೋಡಿ ಈ ಕಡೆ ಹೆಣ್ಮಕ್ಳು ಬರ್ತಾವು, ಅವು ಕಾಡ್ತಾವ. ಏನು ಎಷ್ಟು ಚೆಲಿವಿದಿ, ಸುಮ್ಮ ಲಗ್ನ ಹಾಕೊಂಡಿರೋದು ಬಿಟ್ಟು ಏನದು ಅರಿಬೇರೆ ಹಾಕೊಂಡು ಹೋಗಿ ಅದನ್ನು ಬಿಟ್ಟು ಇವು ಒಂದೊಂದು ಥರ ತೆಲಿಗೆ ಒಂದೊಂದು ಮಾತಿರ್ತಾವು. ಇವು ಸ್ವಾಮಿಗಳು ವೈರಾಗ್ಯದ ಮೂರ್ತಿಗಳು ತಿಳ್ಕೊಂಡೇವು, ಇವು ಬರ್ತಾವು, ಇವು ಕಾಡ್ತಾವು. ಊರಾಗ ಹಿರಿಯರು ಹೋದು ಅವು ಕಾಡ್ತಾವು, ಕುಡುಕರು ಅವು ಇವು ಹುಡುಗರು ಅವು ಕಾಡ್ತಾವು. ಏನಪ್ಪ ಒಂದು ಕಡೆ ಹೋಗ್ತಿರ್ ಲಿಂಗ ಪೂಜೆ ಮಾಡ್ಕೋತ ಕೂತಾಯಿ ಕಣ್ಣಾಗ ನೀರು ತರು. ಯಾರ ಮುಂದೆ ಹೇಳೋದು, ಯಾರ ಮುಂದೆ ಹೇಳ್ಬೇಕು ನಾವು ಏನು ಕಷ್ಟ ಬಂದ್ರೆ?
ಯಾರ ಮುಂದೆ ಹೇಳ್ಬೇಕ್ರಿ? ಅಯ್ಯವ್ವ ಎಷ್ಟು ಅಡ್ಯಾರಿದ್ರಿ ಅಲ್ಲೂ ಎಲ್ಲ ಲಿಂಗೈನ ಮುಂದೆ ಹೇಳ. ಮೊನ್ನೆ ಇಲ್ಲ ಎಷ್ಟು ವಿಷಯಗಳನ್ನ ಗಂಡನ ಮುಂದೆ ಹೇಳಕ್ಕಾಗೋದಿಲ್ಲ, ಹೆಂಡತಿ ಮುಂದೆ ಹೇಳಕ್ಕಾಗೋದಿಲ್ಲ, ಮಕ್ಕಳ ಮುಂದೆ ಹೇಳಕ್ಕಾಗಲ್ಲ. ಎಲ್ಲಾ ವಿಷಯಗಳನ್ನ ಯಾರ ಮುಂದೆ ಹೇಳ್ಬೋದು? ಲಿಂಗಯ್ಯನ ಮುಂದೆ ಹೇಳ್ಬೋದು. ನಮ್ಮೆಲ್ಲರನ್ನ ಹೆತ್ತ ತಂದೆ ಲಿಂಗಯ್ಯ, ನಮ್ಮೆಲ್ಲರನ್ನ ಹೆತ್ತ ತಾಯಿ ಲಿಂಗಯ್ಯ, ನಮ್ಮೆಲ್ಲರ ಕಷ್ಟಗಳನ್ನ ಪರಿಹಾರ ಮಾಡೋರು ಯಾರು? ಲಿಂಗಯ್ಯ. ಆ ಲಿಂಗಯ್ಯನ ಕೈಯಾಗಿ ಹಿಡ್ಕೊಂಡು ಅಕ್ಕ ಮಹಾದೇವಿ ತಾಯಿ ಕಣ್ಣಾಗ ನೀರು ಹಾಕೋತಿ. ಅಮೃತವ ನುಂಬ ಶಿಶುವಿಂಗೆ ವಿಷವ ನೋಡುವರೇ ಅಯ್ಯ. ಹಾಲು ಕುಡಿ ಮಗುವಿಗೆ ಮತ್ತೇನ್ರ ಬಾಯ ಹಾಕಕ್ಕೈತಿನ 6 ತಿಂಗಳಾದ ಕೇವಲ ತಾಯಿ ತನ್ನ ಮೊಲೆ ಹಾಲನ್ನು ಮಾತ್ರ ಕುಡಿಸಬೇಕು. ಅಮೃತ ನುಂಬ ಶಿಶುವಿಂಗೆ ವಿಷವ ನುಡುವರೇ ಅಯ್ಯ. ನೆಳಲು ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲುಯ ಕಟ್ಟುವರೇ ಅಯ್ಯ. ಚನ್ನ ಮಲ್ಲಿಕಾರ್ಜುನ ದೇವರ ದೇವಯ್ಯ, ನಿಮ್ಮ ಕರುಣನ ಕಂದನೊಡನೆ ಸೊನೆಗಾರನ ಮಾತನಾಡಿಸುವರೇ. ನಾನು ಯಾರದಿನಿ? ಪರಮಾತ್ಮ, ನಾನು ನಿನ್ನ ಕರುಣೆಯ ಕಂದದಿನಿ. ನನ್ನ ಜೋಡಿ ನಾನು ಸಣ್ಣ ಕೂಸದಿನಿ, ನನ್ನ ಜೋಡಿ ಕಟಕರನ್ ತಂದು ಮಾತಾಡ್ಸಕತ್ತಿಲ್ಲಪ್ಪ. ನನ್ನ ಗತಿ ಹೆಂಗೋ? ನಾ ಹೆಂಗಾರೆ ಮಾಡ್ಲಿ? ಅವ್ರೆಲ್ಲಾರು ಏನ್ ತಿಳ್ಕೊಂಡ್ರೆ ಅದಕ್ಕೆ ಯಾರು ದಿಕ್ಕಿಲ್ಲ ಆಗ್ಲಾಕತ್ತಾರ. ನೀ ಏನಾರು ಮಾಡಾಕತ್ತಿ, ನನಗೆ ಯಾಕೆ ಇವ್ರನ್ನೆಲ್ಲ ತಂದು ಕಾಡ ಕಟ್ಟಕಚ್ಚಕತ್ತಿ ಅಂಥೇಳಿ ಅಕ್ಕ ಮಹಾದೇವಿ ತಾಯಿಯವರು ಬಹಳ ದುಃಖ ಮಾಡ್ಕೋತ. ಒಂದು ಸ್ವರವಚನ ಐತಿ, ಇದೇ ವಿಚಾರಗಳನ್ನು ಹೇಳಿದಂತ ಒಂದು ಸ್ವರವಚನ ಐತಿ. ನಾನು ಹಾಡಾಕ್ ಬರೋದಿಲ್ಲ, ಸುಮ್ಮನೆ ಓದಿ ಬಿಡ್ತೀನಿ. ಅವು ಅಕ್ಕ ಮಹಾದೇವಿ ತಾಯಿಯವರು ಬರೆದಂಥ ಸ್ವರವಚನಗಳು ಇಷ್ಟ ಲಿಮಿಟ್ ಹತ್ತಿಲ್ಲ, ಹಂಗ ಏನಾ ಸಿಗಾಕತ್ತಾವ ತಡೋಲಿ ಮೇಡ್. ಅವರು ಸ್ವರವಚನಗಳು ಬಹಳ ಅದ್ಭುತ ಆಗ್ಯದ. ತಮ್ಮಂತರ ಕೈ ಸಿಕ್ಕರೆ ಬಹಳ ಚಂದ ಹಾಡ್ತಾರೆ ಸ್ವರವಚನ. ಆಪತ್ತಿಗೊಳಗಾದೆ ನಮ್ಮಯ್ಯ, ನಾನು ಆಪತ್ತಿಗೊಳಗಾದೆ ನಮ್ಮಯ್ಯ, ನಾನು ಆಪತ್ತಿಗೊಳಗಾದೆ. ಪಡುವಣ ದೇಶದಿ ಹುಟ್ಟಿದೆ ನಮ್ಮ, ಬಡಗಣ ದೇಶದಿ ಬೆಳೆದೆ. ಆಗರದ ನಾಡಿಗೆ ಇತ್ತರೆನ್ನನು, ದೂರಣ ನೀರ ನಾ ಹೊರಲಾರ ನಮ್ಮ. ಆಪತ್ತಿಗೊಳಗಾದೆ ನಮ್ಮಯ್ಯ, ಆಪತ್ತಿಗೊಳಗಾದೆ. ಕೂಳಿಲ್ಲ ಹೊಟ್ಟೆಗೆ ತಲೆ ಬತ್ತಿಗಟ್ಟಿತ್ತು. ತಲೆ ಬತ್ತಿಗಟ್ಟೋದಂದ್ರೆ ಎಲ್ಲ ಒಂದು ಜಡಿ ಪಡಿ ಕಟ್ತಾರ. ಕೂಳಿಲ್ಲ ಹೊಟ್ಟೆಗೆ ತಲೆ ಬತ್ತಿಗಟ್ಟಿತ್ತು, ಬಲ್ ಮೊಲೆಗಳು ಬತ್ತಿ ಬಡವಾದೆ. ಒಲಿದ ಗಂಡನ ಒಲಿಸಿಹೇನೆಂದಡೆ, ಲಿಂಗಯ್ಯನ ಒಲಿದ ಗಂಡನ ಒಲಿಸಿಹೇನೆಂದಡೆ, ಬಲ್ಲವರೊಂದು ಮದ್ದು ಹೇಳಿರಮ್ಮ. ಅವ್ನು ಹೆಂಗೆ ಒಲಿಸ್ಬೇಕು ನಿಮ್ಗೆ ಯಾರಿಗೆ ಗೊತ್ತಿದ್ರಿ ಹೇಳ್ರಮ್ಮ. ಆಪತ್ತಿಗೊಳಗಾದೆ ನಮ್ಮಯ್ಯ, ನಾನು ಆಪತ್ತಿಗೊಳಗಾದೆ. ಆರೂ ಬಾರದ ತವರೂರ ದಾರಿಯಲ್ಲಿ, ನಾ ಹೋಗೋ ದಾರಿಯಾಗ ಯಾರು ನನ್ನ ಸಂಬಂಧಿಕರು ಬಂದು ರಕ್ಷಣೆ ಮಾಡೋರಿಲ್ಲ. ಆರೂ ಬಾರದ ತವರೂರ ದಾರಿಯಲ್ಲಿ, ಬಾರದ ಭವದಲ್ಲಿ ಬಂದೆನು. ಊರ ಕಡೆಗೆ ನೋಡಿ ಕಣ್ಣಾಲಿ ಕೆಟ್ಟವು. ಹೊಳ್ಳಿ ನೋಡಕ ಎಷ್ಟು ಯಾವುದು ಹಿಂಗೆಲ್ಲ ನೆನಪು ಬರ್ತಾವ ಕಷ್ಟ ಆಗಿ. ಊರ ಕಡೆಗೆ ನೋಡಿ ಕಣ್ಣಾಲಿ ಕೆಟ್ಟವು. ನೀರ ಹೊಳೆಗೆ ಹೋಗಿ ಅತ್ತೆ ನಮ್ಮ, ಎಲ್ಲಿ ಕೂತ್ತೊಳಕಕ್ಕತಿ? ಹೊಳ್ಯಾಗ ಹೋಗಿ ಕೂತ್ತೊಳದು, ಹೊಳಿ ದಂಡಿಗೆ ಹೋಗಿ ಕೂತ್ತೊಳದು, ದನ ಕಾಯಕ್ಕೆ ಹೋಗಿ ಕೂತ್ತೊಳದು. ಯಾರು ಮುಂದೆ ಹೇಳಕಕ್ಕೈತಿ? ತಾಯಿ ದೂರ ತಂದೆ ದೂರ ಇದ್ದಾಗ ಎಲ್ಲರೂ ಎಲ್ಲಿ ಹಂಚ್ಕೋತೀರಿ? ಹಂಗ ಅದನ್ನ ಹೇಳಕತ್ತಾರ ಅಕ್ಕ ಮಹಾದೇವಿ ತಾಯಿ. ಆಪತ್ತಿಗೊಳಗಾದೆ ನಮ್ಮಯ್ಯ, ನಾನು ಆಪತ್ತಿಗೊಳಗಾದೆ. ಅತ್ತೆಯ ಲೇಸುಂಟೆ, ಮಾವನ ಲೇಸುಂಟೆ, ಗಂಡನ ಲೇಸುಂಟು ಎಂಬುದನ್ನು ಅರಿಯೇ. ಆಸತ್ತು ಬೇಸತ್ತು ಒಲೆ ಮುಂದೆ ಕುಳಿತರೆ, ಪಾಪಿ ಗಂಡ ಬಂದು ಕಾಲೊಳು ಒದ್ದ ನಮ್ಮ. ಆಪತ್ತಿಗೊಳಗಾದೆ ನಮ್ಮಯ್ಯ, ನಾನು ಆಪತ್ತಿಗೊಳಗಾದೆ. ಉನ್ನತ ಚನ್ನ ಮಲ್ಲಿಕಾರ್ಜುನ ದೇವ, ನಿನ್ನ ನಂಬಿದ ಭಕ್ತಿ ನಾನೇ ಅಲ್ಲ. ಮುನ್ನಿನ ಶರಣರ ಸಲುಹಿದ ಅಂದದಿ, ಬೇಗ ಎನ್ನನು ಸಲಹೋ ದೇವರ ದೋವ. ಹೆಂಗರೆ ಮಾಡಿ ನಾನು ಉಳಿಸ್ಕೊರೋ ದೇವರೇ ಅಂಥೇಳಿ ಅಕ್ಕ ಮಹಾದೇವಿ ತಾಯಿಯವರು ಲಿಂಗಯ್ಯನ ಮುಂದೆ ಕೂತ್ಕೊಂಡು ತಮ್ಮ ಕಷ್ಟಗಳನ್ನು ಹೇಳ್ಕೋತ ಹಿಂಗ ಕಲ್ಯಾಣವನ್ನು ಸಮೀಪಿಸಿದರು. ಮುಂದೆ ನಾಳೆ ಏನಾಕೈತಿ ಅನ್ನೋದು ಹೆಚ್ಚಿನ ವಿಚಾರ ನಾಳೆ ನೋಡಿ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು. ಲೋಕದ ಚೇಷ್ಟೆಗೆ ಪ್ರತಿಬೀಜವಾದಂತೆ ಕನ್ನಡಗಳ ಚೇಷ್ಟೆಗೆ ಹೊರಗೆ ಬೀಜ. ಎಡಗೊಳ್ಳಲು ಮರ, ಆ ಮರ ನಿಮಗೆ ಸಿಲುಕಿದ ಬಳಿಕ ನನಗೆ ಬಹುಮುಖೆ ಚೆಲ್ಲಬಳಿಕಾಗಿ. ಅಕ್ಕ ಮಹಾದೇವಿ ತಾಯಿಯವರು ಲೋಕದ ಚೇಷ್ಟೆಯಿಂದ ಬಹಳ ಹೆಸರೆ ತಮ್ಮ ಮರವನ್ನು